Welcome, my friends. Feel free and expect the unexpected. Hello students, welcome back to our English class. In this class, we will discuss about the most expected question and answers from the poem On Children written by Khalil Gibran. Before we start discussing question and answers from this poem, I would like to thank you all for having subscribed my channel. ತುಂಬಾ ಜನ ಸ್ಟೂಡೆಂಟ್ಸ್ ಚೆನ್ನಾಗಿ ರಿಪ್ಲೈ ಮಾಡಿದ್ದೀರಾ. ಅದರ ಜೊತೆಗೆ ಕೆಲವೊಂದು ಸಜೆಷನ್ಗಳನ್ನು ಕೂಡ ಕೊಟ್ಟಿದ್ದೀರಾ. ಕೆಲವು ಸ್ಟೂಡೆಂಟ್ಸ್ಗಳು ಈ ಟಾಪಿಕ್ನ ಮಾಡಿ ಸರ್, ಆಮೇಲೆ ಈ ಟಾಪಿಕ್ ಬಗ್ಗೆ ಇರುವಂಥ ಕ್ವಶನ್ ಆನ್ಸರ್ಸ್ಗಳ ಬಗ್ಗೆ ಮಾಡಿ ಸರ್, ಇನ್ನು ಕೆಲವರು ಗ್ರಾಮರ್ ಬಗ್ಗೆ ಮಾಡಿ ಸರ್ ಅಂತ ಹೇಳಿದರೆ, ಒನ್ ಥಿಂಗ್ ಐ ವುಡ್ ಲೈಕ್ ಟು ಸೇ ದ್ಯಾಟ್ ಈ ವಿಡಿಯೋಗಳನ್ನ ಮಾಡೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗಿರೋದ್ರಿಂದ ಪ್ರತಿಯೊಂದು ವಿಡಿಯೋಗಳನ್ನು ಕೂಡ ರೆಡಿ ಮಾಡಿ ಅಪ್ಲೋಡ್ ಮಾಡಲಾಗುತ್ತೆ. ಸೊ ತಾವೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರಾ. ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿದ್ರೆ ನಾನು ಅಪ್ಲೋಡ್ ಮಾಡಿದ ತಕ್ಷಣನೇ ಆ ವಿಡಿಯೋ ಅಲರ್ಟ್ ನಿಮ್ಗೆ ಬರುತ್ತೆ. ಜೊತೆಗೆ ಈ ಲೆಸನ್ಸ್ಗಳಷ್ಟೇ ಅಲ್ಲ, ಗ್ರಾಮರ್ ಅಷ್ಟೇ ಅಲ್ಲ, ಈ ಮಾಡೆಲ್ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡೋದ್ರ ಜೊತೆಗೆ ಪಾಸಿಂಗ್ ಪ್ಯಾಕೇಜ್ಗಳ ಬಗ್ಗೆ ಎಲ್ಲಾ ತರದ ವಿಡಿಯೋಗಳನ್ನು ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೆಕೆಂಡ್ ಇಯರ್ PUC ಆನ್ಯುವಲ್ ಎಕ್ಸಾಮ್ ಬರೋದ್ರೊಳಗೇನೆ ಎಲ್ಲಾ ಟಾಪಿಕ್ ವಿಡಿಯೋಸ್ ಮತ್ತೆ ಸ್ಟಡಿ ಮೆಟೀರಿಯಲ್ಗಳನ್ನ ಅಪ್ಲೋಡ್ ಮಾಡ್ತೇನೆ ಅಂತ ತಮಗೆ ಪ್ರಾಮಿಸ್ ಮಾಡ್ತಾ ಇವತ್ತಿನ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ. ಡಿಯರ್ ಸ್ಟೂಡೆಂಟ್ಸ್, ಹಿಂದಿನ ಕ್ಲಾಸ್ನಲ್ಲಿ ನಾವು ನೋಡಿದ್ವಿ ಖಲೀಲ್ ಗಿಬ್ರಾನ್ ಅವರು ಬರೆದಿರುವಂಥ ಆನ್ ಚಿಲ್ಡ್ರನ್ ಪೋಯಮ್ ಅನ್ನ ಡಿಸ್ಕಷನ್ ಮಾಡುವಾಗ ಈ ಪೇರೆಂಟ್ಸ್ ಮತ್ತೆ ಮಕ್ಕಳ ಮಧ್ಯಕ್ಕೆ ಯಾವ ರೀತಿ ಸಂಬಂಧ ಇರಬೇಕು, ಪೇರೆಂಟ್ಸ್ ಮಕ್ಕಳನ್ನ ಯಾವ ರೀತಿ ಟ್ರೀಟ್ ಮಾಡಬೇಕು ಅನ್ನೋದನ್ನೆಲ್ಲ ಡಿಸ್ಕಷನ್ ಮಾಡಿದ್ವಿ. ಇವತ್ತಿನ ಕ್ಲಾಸ್ನಲ್ಲಿ ಈ ಪೋಯಮ್ಗೆ ಸಂಬಂಧಪಟ್ಟಂಗೆ ಎಕ್ಸಾಮಲ್ಲಿ ಯಾವ ರೀತಿ ಪ್ರಶ್ನೆಗಳು ಬರ್ತವೆ, ಅದಕ್ಕೆ ನಾವು ಯಾವ ರೀತಿ ಆನ್ಸರ್ಗಳನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡ್ತೀವಿ. ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ಸಜೆಷನ್, ಸುಮಾರು ಜನ ಮಕ್ಕಳು ಆನ್ಸರ್ ಮಾಡುವಾಗ ನನ್ನ ಗಮನಕ್ಕೆ ಬಂದಿರತಕ್ಕಂಥ ವಿಚಾರ ಏನು ಅಂತಂದ್ರೆ ಕ್ವಶನ್ಗಳನ್ನ ಸರಿಯಾಗಿ ಓದ್ಕೊಳ್ಳಲ್ಲ. ಕ್ವಶನ್ ಅನ್ನ ಸರಿಯಾಗಿ ಓದ್ಕೊಳ್ಳದೆ, ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ ಆನ್ಸರ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಾಗ ನಾವು ಕ್ವಶನ್ ಅನ್ನೇ ತಪ್ಪಾಗಿ ಅರ್ಥ ಮಾಡ್ಕೊಂಡಾಗ ನಾವು ಯಾವುದೇ ಆನ್ಸರ್ ಬರೆದ್ರೂ ಕೂಡ ಅದಕ್ಕೆ ಆನ್ಸರ್ ತಪ್ಪಾಗಿರುತ್ತೆ. ಸೊ ಹಾಗಾಗಿ ಕ್ವಶನ್ ಅನ್ನ ಸ್ವಲ್ಪ ನೀಟಾಗಿ ಸರಿಯಾಗಿ ಓದ್ಕೊಂಡು ಆನ್ಸರ್ ಮಾಡೋದಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಇವಾಗ ನೆಕ್ಸ್ಟ್ ಯಾವ ತರ ಕ್ವಶನ್ ಬರ್ತವೆ ನೋಡ್ತಾ ಹೋಗೋಣ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಇವಾಗ ಮೊದಲನೇದಾಗಿ 1 ಮಾರ್ಕ್ಸ್ ಪ್ರಶ್ನೆಗಳು ಈ ಪೋಯಮ್ ಇಂದ ಯಾವ ತರ ಬರ್ತವೆ ಅನ್ನೋದನ್ನ ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೊ ಈ ಪೋಯಮ್ ಸಂಬಂಧಪಟ್ಟಂಗೆ ಪ್ರಶ್ನೆನ ಅವ್ರು ಕೇಳ್ಬೋದು ಎಕ್ಸಾಮ್ ಅಲ್ಲಿ. And a woman who held a babe against her bosom said, "Speak to us of children." And he said, "Here he refers to." ಸೊ ಕ್ವಶನ್ ತುಂಬಾ ದೊಡ್ಡದಾಗಿದೆ ಅಂತ ಕನ್ಫ್ಯೂಷನ್ ಮಾಡ್ಕೋಬೇಡಿ. ಈ ಸೆಂಟೆನ್ಸ್ ಅಲ್ಲಿ ಹಿ ಅಂತ ಬಂದಿದೆಯಲ್ಲ, ಇಲ್ಲಿ ಹಿ ಅಂತಂದ್ರೆ ಯಾರು ಅಂತ ಕೇಳ್ತಾರೆ. ಹಿ ಸೇಡ್, ಅವನು ಹೇಳ್ದ. ಯಾರು ಹೇಳ್ತಾರೆ? ಹೂ ಇಸ್ ದ ಸ್ಪೀಕರ್ ಇನ್ ದಿಸ್ ಪೋಯಮ್ ಅಂತ ಪ್ರಶ್ನೆ ಕೇಳ್ಬಹುದು. ಸೊ ಅದ್ರ ಬದಲಾಗಿ ಈ ತರ ಕೇಳ್ಬಹುದು, ಹಿಯರ್ ಹಿ ರೆಫರ್ಸ್ ಟು. ಇಲ್ಲಿ ಹಿ ಅನ್ನೋ ಪದ, ಹಿ ಅಂದ್ರೆ ಅವನು ಅಂತ, ಅವನು ಅಂದ್ರೆ ಯಾರು ಅಂತ ಬರಿಬೇಕು. ಸೊ ಇದಕ್ಕೆ ಆನ್ಸರ್ ಹಿಯರ್ ಹಿ ರೆಫರ್ಸ್ ಟು ದ ಪ್ರೊಪೆಟ್. ಇದನ್ನ ನೆನ್ಪಿಟ್ಕೊಳ್ಳಿ. ಇಡೀ ಪೋಯಮ್ ಅಲ್ಲಿ ಆ ಮಕ್ಕಳ ಬಗೆಗೆ ಹೇಳ್ತಿರ್ತಕ್ಕಂಥ ವ್ಯಕ್ತಿ ದ ಪ್ರೊಪೆಟ್ ಅನ್ನೋದನ್ನ ನಾವು ಹಿಂದಿನ ಕ್ಲಾಸ್ ನಲ್ಲಿ ನೋಡಿದ್ವಿ. ಸೊ ನೆಕ್ಸ್ಟ್ ಯಾವ ರೀತಿ ಪ್ರಶ್ನೆ ಬರ್ತದೆ ಇದಕ್ಕೆ 1 ಮಾರ್ಕ್ಸ್ ಸಂಬಂಧಪಟ್ಟಂಗೆ ಅಂದ್ರೆ, ಯುವರ್ ಚಿಲ್ಡ್ರನ್ ಆರ್ ನಾಟ್ ಯುವರ್ ಚಿಲ್ಡ್ರನ್ ಮೀನ್ಸ್, ನಿಮ್ಮ ಮಕ್ಕಳು ನಿಮ್ಮ ಮಕ್ಕಳಲ್ಲ ಅಂದ್ರೆ ಈ ಮಾತಿನ ಅರ್ಥ ಏನು ಅಂತ. ಸೊ ಇಡೀ ಪೋಯಮ್ ತುಂಬ ಎಕ್ಸ್ಪ್ಲನೇಷನ್ ಮಾಡ್ತಾ ಹೋಗ್ತಾರೆ, ಯಾಕೆ ನಿಮ್ಮ ಮಕ್ಕಳಲ್ಲ ಅಂತ. ಬಟ್ ನಮಗೆ ಇಲ್ಲಿ 1 ಮಾರ್ಕ್ಸ್ಗೆ ಪ್ರಶ್ನೆ ಕೇಳಿರೋದ್ರಿಂದ ತುಂಬಾ ಶಾರ್ಟ್ ಆಗಿ ಆನ್ಸರ್ ಅನ್ನ ಬರಿಬೇಕು. ಸೊ ಹೇಗೆ ಬರಿಬಹುದು 1 ಮಾರ್ಕ್ಸ್ಗೆ ಅಂತಂದ್ರೆ, ದ ಚಿಲ್ಡ್ರನ್ ಶುಡ್ ಹ್ಯಾವ್ ದೇರ್ ಓನ್ ಸ್ಪೇಸ್. ಮಕ್ಕಳಿಗೆ ಅವ್ರದೇ ಆಗಿರ್ತಕ್ಕಂಥ ಒಂದು ಸ್ಪೇಸ್ ಅನ್ನ ಕೊಡಬೇಕು. ಅವ್ರದೇ ಆಗಿರ್ತಕ್ಕಂಥ ಆಲೋಚನೆಗಳು ಇರ್ತವೆ, ಕನಸುಗಳು ಇರ್ತವೆ, ಇಮ್ಯಾಜಿನೇಷನ್ ಇರ್ತದೆ, ಅದಕ್ಕೆ ನಾವು ಪ್ರಾಶಸ್ತ್ಯ ಕೊಡಬೇಕು ಅನ್ನೋದು ಇದ್ರ ಮೀನಿಂಗ್. ಸೊ ನೆಕ್ಸ್ಟ್ ಪ್ರಶ್ನೆ 1 ಮಾರ್ಕ್ಸಿಂದು, ದೇ ಕಮ್ ಥ್ರೂ ಯು, ನಿಮ್ಮ ಮೂಲಕ ಬರ್ತಾರೆ. ಸೊ ನಾ ಹಿಂದಿನ ಕ್ಲಾಸ್ನಲ್ಲಿ ಹೇಳಿದ್ದೆ ನಾನು, ನೀವು ಈ ಇಡೀ ಪೋಯಮನ್ನು ಓದುವಾಗ ನೆನ್ಪಿಟ್ಕೊಂಡ್ಬಿಡಿ, ಇಲ್ಲಿ ದೇ ಅಂತಂದ್ರೆ ಚಿಲ್ಡ್ರನ್, ಮಕ್ಕಳು ಅಂತ ಅರ್ಥ ಮಾಡ್ಕೋಬೇಕು. ಯು ಅಂತಂದ್ರೆ ಯಾರು ಹೇಳ್ತಾ ಇದ್ದಾನೆ ಪ್ರೊಪೆಟ್ ಅಂತಂದ್ರೆ ಪೇರೆಂಟ್ಸ್ ಹೇಳ್ತಾ ಇರೋದು. ಸೊ ಎಲ್ಲಾ ಕಡೆ ಸುಮಾರು ಕಡೆ ಯು ಅಂತ ಬರ್ತದೆ, ಇಲ್ಲಿ ಯು ಅಂತಂದ್ರೆ ಪೇರೆಂಟ್ಸ್. ದೇ ಕಮ್ ಥ್ರೂ ಯು, ನಿಮ್ಮ ಮೂಲಕ ಅವ್ರು ಬರ್ತಾರೆ. ಬಟ್ ಆರ್ ನಾಟ್ ಫ್ರಮ್ ಯು ಮೀನ್ಸ್, ಅವ್ರು ನಿಮ್ಮಿಂದನೇ ಬರ್ತಾರೆ ಆದರೆ ನಿಮ್ಮಿಂದ ಅಲ್ಲ, ನಿಮ್ಮವರಲ್ಲ ಅಂತ ಕ್ವಶನ್ ಇದೆ. ಸೊ ಇದಕ್ಕೇನು ಆನ್ಸರು 1 ಮಾರ್ಕ್ಸ್ಗೆ ಬರಿಬೇಕಾದ್ರೆ, ದೋ ಪೇರೆಂಟ್ಸ್ ಗಿವ್ ಬರ್ತ್ ಟು ದೇರ್ ಚಿಲ್ಡ್ರನ್, ಪೇರೆಂಟ್ಸ್ ತಂದೆ ತಾಯಿಗಳು ಮಕ್ಕಳಿಗೆ ಜನ್ಮ ಕೊಟ್ಟರು ಕೂಡ ದೇ ಡು ನಾಟ್ ಓನ್ ದೆಮ್. ಸೊ ಅವರನ್ನ ಸ್ವಂತ ಅಂತ ಅನ್ಕೊಳಕ್ಕಾಗಲ್ಲ, ನಮ್ಮಿಂದಾನೇ ಅಂತ ಅನ್ಕೊಳಕ್ಕಲ್ಲ, ಕಂಪ್ಲೀಟ್ ಆಗಿ ನಮ್ಮದೇ ಇದು ಅಂತ, ನಮ್ಮಿಂದಾನೇ ಈ ಮಗು ಆಗಿದ್ದು ಅಂತ ಹೇಳೋಕೆ ಆಗಲ್ಲ. ಸೊ ಇದಕ್ಕೆ ಆನ್ಸರ್ನ ತುಂಬ ಶಾರ್ಟ್ ಆಗಿ ನೆನ್ಪಿಟ್ಕೊಂಡ್ಬಿಡಿ. ದೋ ಪೇರೆಂಟ್ಸ್ ಗಿವ್ ಬರ್ತ್ ಟು ದೇರ್ ಚಿಲ್ಡ್ರನ್ ದೇ ಡು ನಾಟ್
ಓನ್ ದೆಮ್. ಓನ್ ಅಂದರೆ ಓನರ್ಶಿಪ್ ಹೇಳ್ತಾ ಇದೆ. ಸೊ ಕಂಪ್ಲೀಟ್ ಆಗಿ ನಾವೇ ಓನರ್, ನಮ್ಮದೇ ಸ್ವಂತ ಅಂತ ಅಂದ್ಕೋಬಾರ್ದು ಅಂತ ಈ ಕ್ವಶನ್ ಮೀನಿಂಗ್. ಸೊ ನೆಕ್ಸ್ಟ್ ಕ್ವಶನ್ ಯಾವ ಥರ ಬರ್ತದೆ ಅಂತಂದರೆ, ಅಕಾರ್ಡಿಂಗ್ ಟು ದ ಪ್ರೊಪೆಟ್ ವಾಟ್ ಮೇ ಬಿ ಗಿವನ್ ಟು ದ ಚಿಲ್ಡ್ರನ್. ಅಕಾರ್ಡಿಂಗ್ ಟು ದ ಪ್ರೊಪೆಟ್ ಪ್ರಕಾರ ವಾಟ್ ಮೇ ಬಿ ಗಿವನ್ ಟು ದ ಚಿಲ್ಡ್ರನ್, ಮಕ್ಕಳಿಗೆ ಏನು ಕೊಡಬಹುದು ಮಕ್ಕಳಿಗೆ. ಸೊ ಆ ಪೋಯಮಲ್ಲಿ ನಾವು ನೋಡಿದ್ವಿ, ಅಕಾರ್ಡಿಂಗ್ ಟು ದ ಪ್ರೊಪೆಟ್ ಓನ್ಲಿ ಅವರ್ ಲವ್ ಮೇ ಬಿ ಗಿವನ್ ಟು ದ ಚಿಲ್ಡ್ರನ್. ಸೊ ನೀವಿಲ್ಲಿ ಶಾರ್ಟಾಗಿ ಬರೀಬೇಕು, ತುಂಬ ಲಾಂಗ್ ಆನ್ಸರ್ಗಳು ಆಗ್ತವೆ ಅಂದರೆ ಕೆಲವೊಂದು ಒನ್ ವರ್ಡಲ್ಲೂ ಕೂಡ ಆನ್ಸರ್ ಮಾಡಬಹುದು. ಲವ್ ಕ್ಯಾನ್ ಬಿ ಗಿವನ್ ಟು ದ ಚಿಲ್ಡ್ರನ್. ಸೊ ಇದೇ ಪ್ರಶ್ನೆನ ಅವರು ಬೇರೆ ಥರ ಕೇಳುವ, ವಾಟ್ ಮೇ ಬಿ ಗಿವನ್ ಟು ದ ಚಿಲ್ಡ್ರನ್ ಅಂತಿದೆಯಲ್ಲ, ವಾಟ್ ಕೆನಾಟ್ ಬಿ ಗಿವನ್ ಟು ದ ಚಿಲ್ಡ್ರನ್ ಅಂತ ಕೇಳ್ಬೋದು. ಸೊ ಈ ಪೋಯಮನ್ನು ನೀವು ಕಂಪ್ಲೀಟಾಗಿ ಓದ್ಕೊಂಡಿದ್ರೆ ತುಂಬ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಯು ಕೆನಾಟ್ ಗಿವ್ ಯುವರ್ ಥಾಟ್ಸ್ ಅಂತ ಇದೆ ಅಲ್ಲೊಂದು. ಸೊ ನಿಮ್ಮ ಥಾಟ್ಸನ್ನು ನೀವು ಅವ್ರಿಗೆ ಕೊಡೋಕ್ಕಾಗಲ್ಲ. ಹಾಗಾಗಿ ನೀವೇನಿದ್ರು ಕೂಡ ನಿಮ್ಮ ಪ್ರೀತಿಯನ್ನು ಮಾತ್ರ ಮಕ್ಕಳಿಗೆ ಕೊಡ್ಬೋದು ಹೊರತು ನಿಮ್ಮ ಆಲೋಚನೆಗಳನ್ನ ಕೊಡೋಕ್ಕಾಗಲ್ಲ. ನೆಕ್ಸ್ಟ್ 1 ಮಾರ್ಕ್ಸ್ ಪ್ರಶ್ನೆ, ದರ್ ಸೋಲ್ಸ್ ಡ್ವೆಲ್ ಇನ್ ದ ಹೌಸ್ ಆಫ್ ಟುಮಾರೋ ಮೀನ್ಸ್. ಇಲ್ಲಿ ಮಕ್ಕಳ ಕುರಿತಾಗಿ ಹೇಳ್ಬೇಕಾದ್ರೆ ಹೇಳ್ತಾರೆ ಡ್ವೆಲ್ ಅಂತಂದ್ರೆ ವಾಸಿಸೋದು. ಸೊ ಮಕ್ಕಳ ಆತ್ಮ ಯಾವತ್ತು ನಾಳೆನಲ್ಲಿ ಇರ್ತದೆ ಅಂತ. ಈ ಸೆಂಟೆನ್ಸ್ ಮೀನಿಂಗ್ ಏನಂತ ಕೇಳ್ತಾರೆ. ಸೊ ತುಂಬ ಸಿಂಪಲ್ ಆಗಿರುವಂಥ ಆನ್ಸರ್, ಚಿಲ್ಡ್ರನ್ ಬಿಲಾಂಗ್ ಟು ದ ಫ್ಯೂಚರ್. ಅವರು ಭವಿಷ್ಯಕ್ಕೆ ಸೇರಿದವರು, ಇವತ್ತಿಗಲ್ಲ. ನಾವು ಈಗಿನ ಕಾಲದ ಯೋಚನೆ ಮಾಡ್ತಾ ಇದ್ರೆ, ಪೇರೆಂಟ್ಸು ತಮ್ಮ ಕಾಲದ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಮಕ್ಕಳನ್ನು ಅದೇ ರೀತಿ ಯೋಚನೆ ಮಾಡಬಾರ್ದು. ಅವರ ಆತ್ಮ, ಅವರ ಮನಸ್ಸು ಯಾವತ್ತು ಫ್ಯೂಚರ್, ಭವಿಷ್ಯದ ಬಗ್ಗೆ ಇರ್ತದೆ. ಇಲ್ಲಿ ಇನ್ನೊಂದು ಆಪ್ಷನ್ ಕೂಡ ಕರೆಕ್ಟ್ ಆನ್ಸರ್ ಅಂತ ಕೆಲವೊಂದು ನೋಟ್ಸ್ಗಳಲ್ಲಿ ಕೆಲವೊಂದು ಕಡೆ ನಿಮಗೆ ಸಿಗುತ್ತೆ. ಚಿಲ್ಡ್ರನ್ ಹ್ಯಾವ್ ಡಿಫ್ರೆಂಟ್ ವಿಷನ್ ಆಫ್ ಲೈಫ್ ಅಂತ ಹೇಳ್ತಾರೆ. ಸೊ ಎರಡೂ ಕೂಡ ಆನ್ಸರ್ ಕರೆಕ್ಟ್ ಆಗಿರೋದ್ರಿಂದ ಎಕ್ಸಾಮಲ್ಲಿ ಯಾವುದನ್ನು ಬರೀಬೇಕು ಸರ್ ಅಂತ ಕನ್ಫ್ಯೂಷನ್ ಮಾಡೋಕ್ಕೋಗ್ಬೇಡಿ. ಇವೆರಡರಲ್ಲಿ ಯಾವುದಾದ್ರೂ ಒಂದಿರ್ತದೆ. ಫಸ್ಟ್ ಪ್ರಿಫರೆನ್ಸ್ ಚಿಲ್ಡ್ರನ್ ಬಿಲಾಂಗ್ ಟು ದ ಫ್ಯೂಚರ್ ಅನ್ನೋದು ಕೊಡಿ. ಅದಿಲ್ಲ ಅಂತಂದರೆ ಅದ್ರ ಬದಲಾಗಿ ಕೆಳಗಡೆ ಆಪ್ಷನ್ ಚಿಲ್ಡ್ರನ್ ಹ್ಯಾವ್ ಎ ಡಿಫ್ರೆಂಟ್ ವಿಷನ್ ಆಫ್ ಲೈಫ್ ಅಂತಿದೆಯಲ್ಲ, ಸೊ ಅದು ಇದ್ರೆ ಕೊಡಿ. ಎರಡರಲ್ಲಿ ಯಾವುದಾದ್ರೂ ಒಂದಿರುತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆ ಯಾವ ಥರ ಬರ್ತದೆ ನೋಡಿ, whom does the word bows refer to? ಸೊ ನಾ ಹಿಂದಿನ ಕ್ಲಾಸಲ್ಲಿ ಆ ಪೋಯಮನ್ನು ಡಿಸ್ಕಷನ್ ಮಾಡಬೇಕಾದ್ರೆ 3 ಕಂಪ್ಯಾರಿಸನ್ಗಳನ್ನ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ ಅಂತ ಹೇಳಿದೆ. ಬೋ, ಆ್ಯರೋ, ಆರ್ಚರ್. ಇದ್ರ ಬಗ್ಗೆ ಒಂದು ಪ್ರಶ್ನೆಗಳನ್ನ ಸುಮಾರು ಸರಿ ಕೇಳ್ತಾನೆ ಇರ್ತಾರೆ. ಈ ಪೋಯಮಲ್ಲಿ ಬೋ ಅಂತಂದರೆ ಬಿಲ್ಲು. ಈ ಪೋಯಮಲ್ಲಿ ಬಿಲ್ಲು ಅಂತ ಯಾರಿಗೆ ಹೇಳ್ತಾ ಇದ್ದಾರೆ? ಸೊ ನೆನ್ಪು ಮಾಡ್ಕೊಳ್ಳಿ ನೋಡೋಣ. ಪೇರೆಂಟ್ಸ್ಗಳಿಗೆ ಬೋ ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ಪ್ರಶ್ನೆ, ವಾಟ್ ಡಸ್ ದ ಫ್ರೇಸ್ ಲಿವಿಂಗ್ ಆ್ಯರೋಸ್ ರೆಫರ್ ಟು? ಇಲ್ಲಿ ಲಿವಿಂಗ್ ಆ್ಯರೋಸ್ ಅಂತ ಕೊಡ್ಬೋದು, ಇಲ್ಲಾಂದ್ರೆ ಬರೀ ಆ್ಯರೋ ಅಂತ ಮಾತ್ರನೂ ಕೊಡ್ಬೋದು. ಈ ಪೋಯಮಲ್ಲಿ ಆ್ಯರೋಸ್ ಅಂತ ಹೇಳಿದಾರಲ್ಲ, ಲಿವಿಂಗ್ ಆ್ಯರೋಸ್ ಅಂತ ಹೇಳಿದಾರಲ್ಲ, ಯಾರಿಗೆ ಹೇಳ್ತಾ ಇರೋದು ಈ ಮಾತನ್ನ? ಸೊ ಆನ್ಸರ್ ಈಸ್ ವೆರಿ ಸಿಂಪಲ್, ಚಿಲ್ಡ್ರನ್. ಮಕ್ಕಳಿಗೆ ಈ ಪದನ ಬಳಸ್ತಾರೆ. ಸೊ ನೆಕ್ಸ್ಟ್ ಇದೇ ರೀತಿಯಾಗಿರ್ತಕ್ಕಂಥ ಒಂದು ಪ್ರಶ್ನೆ, ಹೂ ಈಸ್ ದ ಆರ್ಚರ್ ಇನ್ ದ ಪೋಯಮ್? ಅಥವಾ ಇದೇ ಪ್ರಶ್ನೆನ ದ ವರ್ಡ್ ಆರ್ಚರ್ ರೆಫರ್ಸ್ ಟು ಅಂತ ಕ್ವಶನ್ ಕೇಳ್ಬೋದು. ಈ ಪೋಯಮಲ್ಲಿ ಆರ್ಚರ್ ಅಂತಂದ್ರೆ ಯಾರು? ಆನ್ಸರ್ ಗಾಡ್. ಸೊ ಇವು 3 ಮಾತ್ರ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಇವು 3ರಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆ ಮತ್ತೆ ಬರ್ತಾನೆ ಇರ್ತದೆ. ಬೋ ಅಂತಂದರೆ ಪೇರೆಂಟ್ಸ್, ಆ್ಯರೋಸ್ ಅಂತಂದರೆ ಚಿಲ್ಡ್ರನ್, ಆ್ಯಂಡ್ ಆರ್ಚರ್ ಅಂತಂದರೆ ಗಾಡ್. ಸೊ ನೆಕ್ಸ್ಟ್ 1 ಮಾರ್ಕ್ಸ್ ಪ್ರಶ್ನೆ, ಹೂಮ್ ಡಸ್ ದ ಗಾಡ್ ಯೂಸ್ ಆ್ಯಸ್ ಈಸ್ ಇನ್ಸ್ಟ್ರೂಮೆಂಟ್ ಟು ಸೆಂಡ್ ಲಿವಿಂಗ್ ಆ್ಯರೋಸ್ ಟು ದ ಅರ್ತ್? ಈ ಭೂಮಿ ಮೇಲೆ ದೇವರು ಏನು ಮಾಡ್ತಾನೆ, ಯಾರನ್ನು ಉಪಯೋಗಿಸ್ಕೊಳ್ತಾನೆ ತನ್ನ ಬಾಣಗಳನ್ನು ಮುಂದಕ್ಕೆ ಭೂಮಿ ಮೇಲೆ ಕಳಿಸೋದಕ್ಕೆ ಅಂತ? ಸೊ ತುಂಬ ಈಸಿ. ಸೊ ಈ ಪೋಯಮ್ ಲಾಸ್ಟಲ್ಲಿ ನಿಮಗೆ ಆನ್ಸರ್ ಇದೆ ಇದಕ್ಕೆ. ಗಾಡ್ ಯೂಸಸ್ ಪೇರೆಂಟ್ಸ್ ಆ್ಯಸ್ ಹಿಸ್ ಇನ್ಸ್ಟ್ರೂಮೆಂಟ್ ಅಲ್ವಾ, ಅದಕ್ಕೆ ನಾವು ಪೇರೆಂಟ್ಸನ್ನು ಬೋಗೆ ಹೋಲಿಸ್ತಾ ಇದ್ದಾರೆ. ಸೊ ಇಲ್ಲಿ ಬೋ ಅನ್ನು ಯೂಸ್ ಮಾಡಿಕೊಂಡು ದೇವ್ರು ಏನು ಮಾಡ್ತಾನೆ, ಮಕ್ಕಳನ್ನುವಂಥ ಬಾಣಗಳನ್ನು ಮುಂದಕ್ಕೆ ಕಳಿಸ್ತಾನೆ ಅಂತ ಆನ್ಸರ್. ನೆಕ್ಸ್ಟ್ 1 ಮಾರ್ಕ್ಸ್ ಕ್ವಶನ್, ವೈ ಡಸ್ ದ ಗಾಡ್ ಬೆಂಡ್ ದ ಪೇರೆಂಟ್ಸ್ ವಿತ್ ಆಲ್ ಹಿಸ್ ಮೈಟ್? ದೇವರು ಪೇರೆಂಟ್ಸನ್ನು ಹಿಸ್ ಮೈಟ್ ಅಂದರೆ ಶಕ್ತಿ, ತನ್ನ ಶಕ್ತಿಯನ್ನು ಬಳಸಿ ಪೇರೆಂಟ್ಸನ್ನು ಬೆಂಡ್ ಮಾಡ್ತಾನಲ್ಲ, ಏನತ್ರ ಅರ್ಥ, ಯಾಕೆ ಅಂತ ಕ್ವಶನ್ ಕೇಳ್ತಾರೆ. ಸೊ ನಾವು ಮೊದಲೇ ನೆನ್ಪಿಟ್ಕೋಬೇಕು, ಪೇರೆಂಟ್ಸನ್ನು ಇಲ್ಲಿ ಬಿಲ್ಲಿಗೆ ಹೋಲಿಸ್ತಾ ಇದ್ದಾರೆ. ಸೊ ಬಿಲ್ಲನ್ನು ಯಾಕೆ ನಾವು ಬಗ್ಗಿಸ್ತೀವಿ, ಎಷ್ಟು ಬೆಂಡ್ ಮಾಡ್ತೀವಲ್ಲ ಅಷ್ಟು ದೂರ ಬಾಣ ಹೋಗುತ್ತೆ ಅಂತ ಗೊತ್ತು ನಮಗೆ. ಸೊ ಯಾಕೆ ದೇವರು ಆ ಪೇರೆಂಟ್ಸನ್ನು ಬೆಂಡ್ ಮಾಡ್ತಾನೆ ಅಂತ? ಸೊ ಇದಕ್ಕೆ ಆನ್ಸರ್, ಗಾಡ್ ಬೆಂಡ್ಸ್ ದ ಪೇರೆಂಟ್ಸ್ ವಿತ್ ಆಲ್ ಹಿಸ್ ಮೈಟ್. ತನ್ನ ಶಕ್ತಿಯಿಂದ ಪೇರೆಂಟ್ಸನ್ನು ಯಾಕೆ ಬೆಂಡ್ ಮಾಡ್ತಾನೆ ಅಂದರೆ, ಟು ಟೆಸ್ಟ್ ದೆಮ್ ಫಾರ್ ಸ್ಟೆಬಿಲಿಟಿ ಆ್ಯಂಡ್ ಸ್ಟ್ರೆಂತ್. ಅವರಲ್ಲಿ ಇರ್ತಕ್ಕಂಥ ಸ್ಟೆಬಿಲಿಟಿ ಮತ್ತು ಸ್ಟ್ರೆಂತನ್ನು ಚೆಕ್ ಮಾಡೋದಕ್ಕೆ ದೇವರು ಬೆಂಡ್ ಮಾಡ್ತಾನೆ. ಸೊ ದ್ಯಾಟ್ ದ ಆ್ಯರೋಸ್ ಅಂತಂದರೆ, ಇಲ್ಲಿ ಆ್ಯರೋಸ್ ಅಂತಂದರೆ ಚಿಲ್ಡ್ರನ್,
ದಟ್ ದೆ ಶುಡ್ ಟ್ರಾವೆಲ್ ಫಾರ್ ಆ್ಯಂಡ್ ರೀಚ್ ದರ್ ಡೆಸ್ಟಿನೇಷನ್. ಆ ಪೇರೆಂಟ್ಸ್ಗಳ ಮೂಲಕ ಆ ಬಾಣಗಳನ್ನು ದೇವ್ರು ಬಿಡ್ತಾನಲ್ಲ, ಅವು ತುಂಬ ದೂರ ಹೋಗ್ಬಿಟ್ಟು ತಮ್ಮ ಡೆಸ್ಟಿನೇಷನನ್ನು ರೀಚ್ ಆಗೋದಕ್ಕೆ ದೇವ್ರು ಏನು ಮಾಡ್ತಾನೆ ಅಂತಂದರೆ ಪೇರೆಂಟ್ಸನ್ನು ಬೆಂಡ್ ಮಾಡ್ತಾನೆ. ಸೊ ನೆಕ್ಸ್ಟ್ ಪ್ರಶ್ನೆ, ವಾಟ್ ಬ್ರಿಂಗ್ಸ್ ಚಿಲ್ಡ್ರನ್ ಟು ದ ಅರ್ತ್? ಈ ಭೂಮಿಗೆ ಮಕ್ಕಳನ್ನು ತರುವಂಥವ್ರು ಯಾರು ಅಂತ ನಾವು ಸ್ಟಾರ್ಟಿಂಗಲ್ಲೇ ನಾವು ನೋಡಿದ್ವಿ ಆ ಪೋಯಮಲ್ಲಿ. ಇದಕ್ಕೆ ಆನ್ಸರ್ ತುಂಬ ಈಸಿಯಾಗಿದೆ. ಲೈಫ್ಸ್ ಲಾಂಗಿಂಗ್ ಫಾರ್ ಇಟ್ ಸೆಲ್ಫ್ ಬ್ರಿಂಗ್ಸ್ ಚಿಲ್ಡ್ರನ್ ಟು ದ ಅರ್ತ್. ಈ ಜೀವ ಚೈತನ್ಯ ಶಕ್ತಿ ಏನು ತುಂಬಿಕೊಂಡಿದೆಯಲ್ಲ, ಅದು ಈ ಮಕ್ಕಳನ್ನು ಭೂಮಿಗೆ ಕರೆತರುತ್ತೆ ಅನ್ನುವಂಥ ಆನ್ಸರ್. ಸೊ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ವೈ ಶುಡ್ ನಾಟ್ ಪೇರೆಂಟ್ಸ್ ಗಿವ್ ದೇರ್ ಥಾಟ್ಸ್ ಟು ದೇರ್ ಚಿಲ್ಡ್ರನ್? ಪೇರೆಂಟ್ಸ್ಗಳು ಮಕ್ಕಳಿಗೆ ತಮ್ಮ ಥಾಟ್ಸನ್ನು ಯಾಕೆ ಕೊಡಬೇಕು? ನಾವು ನೋಡಿದ್ವಿ ಆ ಸೆಂಟೆನ್ಸ್, ಯು ಕ್ಯಾನ್ ಗಿವ್ ಯುವರ್ ಲವ್ ಬಟ್ ನಾಟ್ ಯುವರ್ ಥಾಟ್ಸ್ ಅಂತ ಇತ್ತು. ಇಲ್ಲಿ ಥಾಟ್ಸನ್ನು ಕೊಡೋಕ್ಕಾಗಲ್ಲ ಅಥವಾ ಥಾಟ್ಸನ್ನು ಮಕ್ಕಳಿಗೆ ಕೊಡಬಾರ್ದು ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ಆನ್ಸರ್, ಪೇರೆಂಟ್ಸ್ ಶುಡ್ ನಾಟ್ ಗಿವ್ ದೇರ್ ಥಾಟ್ಸ್ ಟು ದೇರ್ ಚಿಲ್ಡ್ರನ್ ಬಿಕಾಸ್ ದ ಚಿಲ್ಡ್ರನ್ ಹ್ಯಾವ್ ದೇರ್ ಓನ್ ಥಾಟ್ಸ್. ಮಕ್ಕಳಿಗೆ ಅವ್ರದ್ದೇ ಆಗಿರ್ತಕ್ಕಂಥ ಥಾಟ್ಸ್ ಇರ್ತವೆ, ಆಲೋಚನೆಗಳು ಇರ್ತವೆ. ಸೊ ಹಾಗಾಗಿ ಪೇರೆಂಟ್ಸು ತಮ್ಮ ಆಲೋಚನೆಗಳನ್ನು ಮಕ್ಕಳಿಗೆ ಕೊಡಬಾರ್ದು, ತಮ್ಮ ಐಡಿಯಾಸ್ಗಳನ್ನ ಮಕ್ಕಳ ಮೇಲೆ ಹೇರಬಾರ್ದು ಅನ್ನುವಂಥ ಆನ್ಸರ್ ಇದು. ನೆಕ್ಸ್ಟ್ ಪ್ರಶ್ನೆ, ಹೂ ಡ್ವೆಲ್ ಇನ್ ದ ಹೌಸ್ ಆಫ್ ಟುಮಾರೋ? ಆಲ್ರೆಡಿ ಈ ಕ್ವಶನ್ಗೆ ನಾವು ಆನ್ಸರ್ ಮಾಡಿದ್ವಿ. ಈ ಭವಿಷ್ಯದಲ್ಲಿ ಯಾರು ಇರ್ತಾರೆ ಅಂತ ಪ್ರಶ್ನೆ. ಸೊ ಆನ್ಸರ್ ಇಸ್ ವೆರಿ ಸಿಂಪಲ್, ಚಿಲ್ಡ್ರನ್. ಇವಾಗ ನೆಕ್ಸ್ಟ್ ನಾವು ಈ ಪೋಯಮ್ಗೆ ಸಂಬಂಧಪಟ್ಟಂಗೆ ಎಕ್ಸಾಮಲ್ಲಿ 4 ಮಾರ್ಕ್ಸ್ ಕ್ವಶನ್ಗಳನ್ನ ಯಾವ ಥರ ಕೇಳ್ತಾರೆ, ಅದಕ್ಕೆ ನಾವು ಯಾವ ರೀತಿ ಆನ್ಸರ್ ಮಾಡಬೇಕು ಅನ್ನೋದನ್ನು ಡಿಸ್ಕಷನ್ ಮಾಡ್ತಾ ಹೋಗ್ತೀವಿ. ಸೊ ಅದಕ್ಕಿಂತ ಮುಂಚೆ ಈ 4 ಮಾರ್ಕ್ಸ್ ಕ್ವಶನ್ಗಳನ್ನ ನಾವು ಎಸ್ಸೆ ಟೈಪ್ ಕ್ವಶನ್ಸ್ ಅಂತ ಕರಿತೀವಿ. ಸೊ ಎಸ್ಸೆ ಅಂತಂದರೆ ಪ್ರಬಂಧ ಬರಹ. ನೀವು ಪ್ರಬಂಧ ಬರುವಾಗ ನೋಡಿರ್ತೀರ, ಅದರಲ್ಲಿ 3 ಪಾರ್ಟನ್ನು ಮಾಡ್ಕೋತೀರ. ಇಂಟ್ರೊಡಕ್ಷನ್, ಆಮೇಲೆ ಮೇನ್ ಬಾಡಿ, ಆಮೇಲೆ ಕನ್ಕ್ಲೂಷನ್ ಅಲ್ವಾ, ಪೀಠಿಕೆ, ಉಪಸಂಹಾರ, ಈ ಥರ ಬರೀತಲ್ಲ. ಸೊ ಇದೇ ಮೆಥಡನ್ನು ನೀವು ಇಲ್ಲಿ 4 ಮಾರ್ಕ್ಸ್ಗೆ ಬರೆಯೋದಕ್ಕೆ ಪ್ರಯತ್ನ ಮಾಡಬೇಕು. ಸೊ ಇಲ್ಲಿ ಕ್ವಶನ್ ಆನ್ಸರ್ಸನ್ನು ಡಿಸ್ಕಷನ್ ಮಾಡುವಾಗ ಹೇಗೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಇಲ್ಲಿ 4 ಮಾರ್ಕ್ಸ್ ಸಂಬಂಧಪಟ್ಟಂಗೆ ಈ ಥರ ಪ್ರಶ್ನೆನ ಕೇಳ್ಬೋದು. ವೈ ಡಸ್ ದ ಪ್ರೊಫೆಟ್ ಕ್ಯಾಟಗಾರಿಕಲಿ ಸ್ಟೇಟ್ ಯುವರ್ ಚಿಲ್ಡ್ರನ್ ಆರ್ ನಾಟ್ ಯುವರ್ ಚಿಲ್ಡ್ರನ್? ಇಲ್ಲಿ ಪ್ರೊಫೆಟ್ ಈ ಪೊಯಮಲ್ಲಿ ನಿಮ್ಮ ಮಕ್ಕಳು ಅಲ್ಲ ಅಂತ ಹೇಳ್ತಾನಲ್ಲ, ಯಾಕೆ ಹೇಳ್ತಾನೆ ಅನ್ನೋದನ್ನು ನೀವು ಇಲ್ಲಿ 4 ಮಾರ್ಕ್ಸ್ಗೆ ಆನ್ಸರ್ ಬರಿಬೇಕಾಗುತ್ತೆ. ಇಲ್ಲಿ ಆನ್ಸರನ್ನು ನೋಡಿ, ತಮ್ಮ ಸ್ಕ್ರೀನ್ ಮೇಲಿದೆ. ಇಲ್ಲಿ ಆನ್ಸರನ್ನು 2 ಕಲರಲ್ಲಿ ಕೊಟ್ಟಿದ್ದೀನಿ. ಫಸ್ಟು ಸ್ವಲ್ಪ ಯೆಲ್ಲೋಯಿಶ್ ಇದೆ, ಆಮೇಲೆ ವೈಟ್ ಕಲರ್ದಿದೆ. ಈ ಯೆಲ್ಲೋ ಕಲರಲ್ಲಿ ಯಾಕೆ ಕೊಟ್ಟಿದ್ದೀನಿ ಅಂತಂದರೆ ಇದು ಪೀಠಿಕೆ. ಆಗಲೇ ಹೇಳಿದೆ, ಇವುಗಳಿಗೆ ನಾವು 4 ಮಾರ್ಕ್ಸ್ ಮತ್ತು 6 ಮಾರ್ಕ್ಸ್ ಕ್ವಶನ್ಗಳಿಗೆ ನಾವು ಎಸ್ಸೆ ಟೈಪ್ ಕ್ವಶನ್ಸ್ ಅಂತ ಕರಿತೀವಿ. ಈ ಆನ್ಸರ್ಗಳನ್ನ ಬರಿಬೇಕಾದ್ರೆ ಫಸ್ಟ್ 1, 2, 3 ಲೈನ್ಸ್ ನೀವು ಇಂಟ್ರೊಡಕ್ಷನ್ ಕೊಡಬೇಕಾಗತ್ತೆ, ಪೀಠಿಕೆ ಅನ್ನ ಕೊಡಬೇಕಾಗತ್ತೆ. ಸೊ ಇಲ್ಲಿ ನೀವು 4 ಮಾರ್ಕ್ಸ್ಗೆ ಯಾವುದೇ ಪ್ರಶ್ನೆಗಳನ್ನ ಕೇಳಿದರೂ ಕೂಡ ಇಲ್ಲಿ ಮೇಲ್ಗಡೆ ಬೇರೆ ಕಲರ್ಲಿ ಇರ್ತಕ್ಕಂಥ ಆನ್ಸರನ್ನು ಅದು ಸೇಮ್ ಆಗಿರುತ್ತೆ. ಸೊ ಎಲ್ಲ ಆನ್ಸರ್ಗೂ ನೀವು ಸ್ಟಾರ್ಟಿಂಗಲ್ಲಿ ಇದನ್ನು ಬರಿಬೇಕು. ಖಲೀಲ್ ಗಿಬ್ರಾನ್ ಈಸ್ ಅನ್ ಲೆಬನೀಸ್ ಅಮೇರಿಕನ್ ರೈಟರ್, ಪೊಯೆಟ್ ಆ್ಯಂಡ್ ವಿಜುವಲ್ ಆರ್ಟಿಸ್ಟ್. ಸೊ ಅವ್ರ ಬಗ್ಗೆ, ಖಲೀಲ್ ಗಿಬ್ರಾನ್ ಬಗ್ಗೆ ನಾವು ಹೇಳ್ತಾ ಇದ್ದೀವಿ. ಹಿ ಈಸ್ ಬೆಸ್ಟ್ ನೋನ್ ಫಾರ್ ಹಿಸ್ ಗ್ರೇಟ್ ವರ್ಕ್ ದ ಪ್ರೊಫೆಟ್. ಆಮೇಲೆ ಅವ್ರು ಬರೆದಿರ್ತಕ್ಕಂಥ ಪುಸ್ತಕದ ಬಗ್ಗೆ ಹೇಳ್ತೀವಿ. ದಿಸ್ ಪೊಯಮ್ ಆನ್ ಚಿಲ್ಡ್ರನ್ ಈಸ್ ಅ ಸೆಲೆಕ್ಷನ್ ಫ್ರಮ್ ದ ಪ್ರೊಫೆಟ್. ಈ ಆನ್ ಚಿಲ್ಡ್ರನ್ ಅನ್ನುವಂಥ ಪೊಯಮನ್ನು ಈ ಪ್ರೊಫೆಟ್ ಅನ್ನುವಂಥ ಪುಸ್ತಕದಿಂದ ಆಯ್ಕೊಳ್ಳಲಾಗಿದೆ. ವಿಚ್ ಈಸ್ ಎ ಕ್ರಿಟಿಕ್ ಆಫ್ ಎಕ್ಸ್ಪೆಕ್ಟೇಷನ್ ಆಫ್ ಪೇರೆಂಟ್ಸ್ ಅಬೌಟ್ ದೇರ್ ಚಿಲ್ಡ್ರನ್. ಈ ಪೊಯಮಲ್ಲಿ ಈ ಪೇರೆಂಟ್ಸ್ಗಳು ಮಕ್ಕಳ ಬಗ್ಗೆ ಇಟ್ಕೊಂಡಿರ್ತಕ್ಕಂಥ ನಿರೀಕ್ಷೆಗಳು, ಎಕ್ಸ್ಪೆಕ್ಟೇಷನ್ ಬಗ್ಗೆ ಕ್ರಿಟಿಸೈಸ್ ಮಾಡ್ತಾನೆ. ಸೊ ಅದನ್ನು ನಾವಿಲ್ಲಿ ಸ್ಟಾರ್ಟಿಂಗಲ್ಲಿ ಹೇಳಬೇಕಾಗುತ್ತೆ. ಸೊ ಇಷ್ಟನ್ನು ಎಲ್ಲ ಆನ್ಸರ್ಗಳಿಗೂ ಕೂಡ ನೀವು ಮುಂದೆ ಬರಿತಾ ಹೋಗಬೇಕು. ಇದಾದಮೇಲೆ ನೀವು ಕ್ವಶನ್ಗೆ ಎಕ್ಸಾಕ್ಟಾಗಿ ಏನು ಆನ್ಸರ್ ಮಾಡಬೇಕು ಅದನ್ನು ಆನ್ಸರ್ ಮಾಡ್ತಾ ಹೋಗ್ಬೇಕು. ಸೊ ಈ ಪ್ರಶ್ನೆಗೆ ಯಾಕೆ ಯುವರ್ ಚಿಲ್ಡ್ರನ್ ಆರ್ ನಾಟ್ ಯುವರ್ ಚಿಲ್ಡ್ರನ್ ಅಂತಲೇ ಹೇಳ್ತಾನೆ ಅನ್ನೋದಕ್ಕೆ ಆನ್ಸರ್ ಇಲ್ಲಿ ನೋಡಿ. ದ ಪ್ರೊಫೆಟ್ ವೈಲ್ ಪ್ರೀಚಿಂಗ್ ಎ ವುಮೆನ್, ಆ ಹೆಣ್ಮಗಳು ಬಂದು ಮಗುನ ಎತ್ಕೊಂಡು ಕೇಳ್ತಾರಲ್ಲ, ಅವಳಿಗೆ ಹೇಳುವಾಗ who sought to know how much one must be possessive of one's children. ಸೊ ತಂದೆ ತಾಯಿಗಳು ಮಕ್ಕಳ ಬಗ್ಗೆ ಎಷ್ಟರ ಮಟ್ಟಿಗೆ ಈ ಪೊಸೆಸಿವ್ನೆಸ್ ಇಟ್ಕೊಂಡಿರ್ಬೇಕು ಅನ್ನೋದನ್ನು ಹೇಳ್ತಾ ಹೋಗ್ತಾನೆ. ಅಕಾರ್ಡಿಂಗ್ ಟು ಹಿಮ್ ದೇ ಆರ್ ದ ವಂಡರ್ಫುಲ್ ಕ್ರಿಯೇಷನ್ಸ್ ಆಫ್ ಲೈಫ್. ಈ ಜಗತ್ತಿನಲ್ಲಿ ಮಕ್ಕಳು ಅಂತಂದರೆ ಅದ್ಭುತವಾಗಿರ್ತಕ್ಕಂಥ ಕ್ರಿಯೇಷನ್ಸ್, ಅವು ರಚನೆಗಳು, ಸೃಷ್ಟಿ ಅಂತ ನಾವು ಕರಿಬೋದು. ಯಾಕೆಂದರೆ ಮಕ್ಕಳನ್ನು ನಾವು ದೇವರಿಗೆ ಹೋಲಿಸ್ತೀವಿ ನೋಡಿ, ಅಷ್ಟೊಂದು ಶುದ್ಧ ಪರಿಶುದ್ಧವಾಗಿರ್ತಕ್ಕಂಥ ಮನಸ್ಸಿರ್ತದೆ. ಬಟ್ ಬೆಳೀತಾ ನಾವು ಏನು ಮಾಡ್ತೀವಿ ಅಂತ ಮಕ್ಕಳನ್ನ ನಮಗೆ ಬೇಕಾದಂಗೆ ಅವ್ರನ್ನ ರೂಪಗೊಳಿಸ್ತೀವಿ. ಸೊ ಹಾಗಾಗಿ ಇಲ್ಲಿ ಕವಿ ಏನು ಹೇಳ್ತಾ ಇದ್ದಾನೆ ಅಂತಂದರೆ, ದೇ ಆರ್ ದ ವಂಡರ್ಫುಲ್ ಕ್ರಿಯೇಷನ್ಸ್ ಆಫ್ ಲೈಫ್, ಪೇರೆಂಟ್ಸ್ ಆರ್ ಜಸ್ಟ್ ದ ಮೀನ್ಸ್. ಇಲ್ಲಿ ಮೀನ್ಸ್ ಅಂತಂದ್ರೆ ಮಾಧ್ಯಮ, ಮೀನಿಂಗ್ ಅಂತಲ್ಲ. ಇಲ್ಲಿ ನಾನು ಮೊನ್ನೆನೇ ಪೊಯಮನ್ನು ಡಿಸ್ಕಷನ್ ಮಾಡ್ಬೇಕಾದ್ರೆ ಹೇಳಿದ್ದೆ, ಇಲ್ಲಿ ತಂದೆ ತಾಯಿಗಳು ಮಕ್ಕಳಿಗೆ ಕೇವಲ ನಿಮಿತ್ತ ಕಾರಣ. ಆ ತಂದೆ ತಾಯಿಗಳನ್ನ ಬಳಸಿಕೊಂಡು ದೇವರು ಮಕ್ಕಳನ್ನೇ ಜಗತ್ತಿನಲ್ಲಿ ಸೃಷ್ಟಿ ಮಾಡ್ತಾನೆ. ಸೊ ಹಾಗಾಗಿ ಇಲ್ಲಿ ನಾವು ಜಾಸ್ತಿ ಪೊಸೆಸಿವ್ನೆಸ್ ಅನ್ನ ಇಟ್ಕೋಬಾರ್ದು ಅಂತ ಪೇರೆಂಟ್ಸ್ಗೆ ಹೇಳ್ತಾನೆ ಕವಿ. ಚಿಲ್ಡ್ರನ್ ಕಮ್ ಥ್ರೂ ದೆಮ್
ಮಕ್ಕಳು ಅವ್ರ ಮೂಲಕ ಬರ್ತಾರೆ. ದೇ ಆರ್ ದ ಮೀನ್ಸ್, ಅವರ ಮಾಧ್ಯಮ ಅಲ್ವಾ, ಪೇರೆಂಟ್ಸ್ಗಳ ಮೂಲಕ ಜಗತ್ತಿಗೆ ಬರ್ತಾರೆ. ದೋ ದೇ ಆರ್ ವಿತ್ ದೇರ್ ಪೇರೆಂಟ್ಸ್, ಮಕ್ಕಳು ತಂದೆ ತಾಯಿಗಳ ಜೊತೆಗೆ ಇದ್ರೂ ಕೂಡ ಯೆಟ್ ದೇ ಡು ನಾಟ್ ಬಿಲಾಂಗ್ ಟು ದೆಮ್, ಆದರೂ ಕೂಡ ಸಂಪೂರ್ಣವಾಗಿ ಆ ತಂದೆ ತಾಯಿಗಳಿಗೆ ಸಂಬಂಧಪಟ್ಟಿರೋದಿಲ್ಲ. ದೇ ಹ್ಯಾವ್ ದೇರ್ ಓನ್ ಥಾಟ್ಸ್, ಮಕ್ಕಳಿಗೆ ತಮ್ಮದೇ ಆಗಿರ್ತಕ್ಕಂಥ ಆಲೋಚನೆಗಳಿರ್ತವೆ ಆ್ಯಂಡ್ ಐಡೆಂಟಿಟೀಸ್ ಕೂಡ ಇರ್ತದೆ. ಸೊ ದ ಪ್ರೊಫೆಟ್ ಆಸ್ಕ್ ಪೇರೆಂಟ್ಸ್ ಟು ಗಿವ್ ದ ಚಿಲ್ಡ್ರನ್ ಜಸ್ಟ್ ದೇರ್ ಲವ್. ಈ ಪೇರೆಂಟ್ಸ್ಗಳು ಮಕ್ಕಳಿಗೆ ಕೇವಲ ತಮ್ಮ ಪ್ರೀತಿಯನ್ನು ಕೊಡಬೇಕಷ್ಟೇ ಹೊರತು ಹಿ ಸ್ಟ್ರೆಸ್ಸಸ್ ಆನ್ ದ ಪಾಯಿಂಟ್ ದ್ಯಾಟ್ ಪೇರೆಂಟ್ಸ್ ಓನ್ಲಿ ಹೌಸ್ ದೇರ್ ಬಾಡೀಸ್. ಮಕ್ಕಳಿಗೆ ಅವರ ಶರೀರಕ್ಕೆ ಮಾತ್ರ ನಾವು ಮನೆಯನ್ನು ಒದಗಿಸಿಕೊಡ್ಬೋದೇ ಹೊರತು ವೇರ್ ಆಸ್ ದೇರ್ ಸೋಲ್ ಲಿವ್ ಇನ್ ದ ಹೌಸ್ ಆಫ್ ಟುಮಾರೋ. ಬಟ್ ಆ ಮಕ್ಕಳ ಮನಸ್ಸು ಮಾತ್ರ ಯಾವತ್ತು ಭವಿಷ್ಯದಲ್ಲಿರ್ತದೆ. ಪೇರೆಂಟ್ಸ್ ಶುಡ್ ರಾದರ್ ಟ್ರೈ ಟು ಬಿಕಮ್ ಲೈಕ್ ದೆಮ್. ಈ ಮಕ್ಕಳ ಥರನೇ ಪೇರೆಂಟ್ಸ್ ಆಗೋದಕ್ಕೆ ಬೇಕಾದ್ರೆ ಪ್ರಯತ್ನ ಮಾಡಲಿ ದ್ಯಾನ್ ಮೌಲ್ಡಿಂಗ್ ದೆಮ್. ಅದ್ರ ಬದಲಾಗಿ ತಮ್ಮ ಥರನೇ ಮಕ್ಕಳನ್ನ ಮಾಡೋದಕ್ಕೆ ಹೋಗ್ತಲ್ಲ, ಅದನ್ನು ಮಾಡಬಾರ್ದು ಅಂತ ಹೇಳ್ತಾನೆ. ದಸ್ ದ ಪ್ರೊಫೆಟ್ ಸೇಸ್ ದಟ್ ಚಿಲ್ಡ್ರನ್ ಡು ನಾಟ್ ಬಿಲಾಂಗ್ ಟು ದೇರ್ ಪೇರೆಂಟ್ಸ್. ಸೊ ಹಾಗಾಗಿ ಕವಿ ಏನು ಹೇಳ್ತಾನೆ ಅಂತಂದರೆ, ಈ ಮಕ್ಕಳು ಅನ್ನೋದು ಕಂಪ್ಲೀಟಾಗಿ 100% ಪೇರೆಂಟ್ಸ್ಗೆ ಸಂಬಂಧಪಟ್ಟಿದ್ದು, ಅವ್ರಿಗೆ ಇದಕ್ಕೆ ಓನರು ಅಂತ ಹೇಳೋ ಹಾಗಿಲ್ಲ. ಅದಕ್ಕೆ ಕವಿ ಏನು ಹೇಳ್ತಾನೆ, ಯುವರ್ ಚಿಲ್ಡ್ರನ್ ಆರ್ ನಾಟ್ ಯುವರ್ ಚಿಲ್ಡ್ರನ್. ಸೊ ಇಂಥ ಪ್ರಶ್ನೆಗಳಿಗೆ ಆನ್ಸರ್ ಮಾಡ್ಬೇಕಾದ್ರೆ ತಾವೇನು ಮಾಡಬೇಕು ಅಂತಂದರೆ, ಪೋಯಮ್ದು ಸಮರಿನ ಕಲ್ತ್ಕೊಂಡ್ಬಿಟ್ಟಿದ್ರೆ ಎಲ್ಲ ಪ್ರಶ್ನೆಗಳಿಗೆ ಆನ್ಸರ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಆನ್ಸರ್ ಬೇರೆ ಏನೂ ಅಲ್ಲ, ಇದರಲ್ಲಿ ಸಮರಿನೇ ಕೊಟ್ಟಿದ್ದೀನಿ, ಸ್ವಲ್ಪ ಪಾರ್ಟ್ ಕೊಟ್ಟಿದ್ದೀನಿ. ಬಟ್ ಸ್ಟಾರ್ಟ್ ಹೇಗೆ ಮಾಡಬೇಕು ಅನ್ನೋದನ್ನು ನೀವು ಎಲ್ಲ ಆನ್ಸರ್ಗಳಿಗೂ ಇಂಟ್ರಡಕ್ಷನ್ ಇದೇ ರೀತಿ ಕೊಡಬೇಕು ಅನ್ನೋದನ್ನು ಈ ಆನ್ಸರಲ್ಲಿ ನೋಡ್ಕೊಳ್ಳಿ. ನೆಕ್ಸ್ಟ್ 4 ಮಾರ್ಕ್ಸ್ ಕ್ವಶನ್ ಯಾವ ಥರ ಇದೆ ನೋಡಿ. ವಾಟ್ ಡಸ್ ದ ಮೆಟಾಫರ್ bow and arrow signify with regard to parents and children relationship? ತಂದೆ ಮಕ್ಕಳ ಸಂಬಂಧ ಬಗ್ಗೆ, ತಂದೆ ತಾಯಿ ಮತ್ತು ಮಕ್ಕಳ ಮಧ್ಯೆ ಇರತಕ್ಕಂಥ ಸಂಬಂಧವನ್ನು ಹೇಳುವಾಗ ಕವಿ ಏನು ಮಾಡ್ತಾನೆ, ಮೆಟಾಫರನ್ನು ಬಳಸ್ತಾನೆ. ಇಲ್ಲಿ ಮೆಟಾಫರ್ ಅಂತಂದರೆ ತಾವು ಕನ್ನಡದಲ್ಲಿ ಅಲಂಕಾರಗಳು ಅಂತ ಕರಿತೀರಾ ಅಲ್ವಾ, ಉಪಮಾ ಅಲಂಕಾರ, ರೂಪಕ ಅಲಂಕಾರ ಅಂತೆಲ್ಲ ಕರಿತೀವಿ. ಸೊ ಇಂಗ್ಲೀಷ್ನಲ್ಲಿ ಕೂಡ ಅದೇ ಥರ ಬರ್ತವೆ. ಇಲ್ಲಿ ಮೆಟಾಫರ್ ಅಂತಂದರೆ ರೂಪಕ ಅಲಂಕಾರ ಅಂತ ಕರಿತೀವಿ. ತಂದೆ ತಾಯಿಗಳನ್ನ ಬೋಗೆ ಹೋಲಿಸ್ತಾನೆ, ಅದೇ ರೀತಿ ಮಕ್ಕಳನ್ನ ಆ್ಯರೋಸ್ಗೆ ಹೋಲಿಸ್ತಾನೆ. ಈ ಹೋಲಿಕೆ ಯಾಕೆ ಮಾಡ್ತಾನೆ ಕವಿ ಅನ್ನೋದನ್ನು ಇಲ್ಲಿ ಪ್ರಶ್ನೆಗಳು ಕೇಳ್ತಾ ಇದ್ದಾರೆ. ಸೊ ಇದಕ್ಕೆ ಆನ್ಸರನ್ನು ಹೇಗೆ ಮಾಡಬೇಕು ಅನ್ನೋದನ್ನು ನೋಡಿ. ಸೊ ಸ್ಟಾರ್ಟಿಂಗಲ್ಲಿ ಇದು ಆನ್ಸರ್ಗೂ ಕೂಡ ನೀವು ಇಂಟ್ರಡಕ್ಷನ್ ಕೊಡಬೇಕು. ನಾನು ಇಲ್ಲಿ ಇಂಟ್ರಡಕ್ಷನ್ ಮತ್ತೆ ಹೇಳಕ್ಕೆ ಹೋಗಲ್ಲ. ಸೊ ಹಿಂದಿನ ಕ್ವಶನ್ ಆನ್ಸರ್ಸನ್ನು ಹೇಳುವಾಗ, ಹಿಂದಿನ ಪ್ರಶ್ನೆಗಳಿಗೆ ಆನ್ಸರ್ ಮಾಡುವಾಗ ನಾವು ಇಂಟ್ರಡಕ್ಷನ್ ನೋಡಿದ್ವಿ. ಸೊ ಸೇಮ್ ಇಂಟ್ರಡಕ್ಷನ್ ಕೂಡ ಇಲ್ಲೂ ಇದೆ. ಸೊ ನೆಕ್ಸ್ಟ್ ಆನ್ಸರ್ ಮಾತ್ರ ನಾವೀಗ ನೋಡ್ತಾ ಹೋಗೋಣ. ಹಿಯರ್ ಇನ್ ದಿಸ್ ಪೋಯಮ್, ಈ ಒಂದು ಪೋಯಮ್ನಲ್ಲಿ ದ ಮೆಟಾಫರ್ bows stand for parents while arrows stand for children. ಈ ಪೋಯಮಲ್ಲಿ ಬೋ ಅನ್ನೋ ಪದನ ಪೇರೆಂಟ್ಸ್ಗೆ ಬಳಸ್ತಾನೆ ಮತ್ತು ಆ್ಯರೋಸ್ ಅನ್ನೋದನ್ನು ಚಿಲ್ಡ್ರನ್ಗೆ ಬಳಸ್ತಾನೆ. ದೀಸ್ ಟೂ ಆರ್ ಪಾರ್ಟ್ ಆಫ್ ಗಾಡ್ಸ್ ಬ್ಯೂಟಿಫುಲ್ ಕ್ರಿಯೇಷನ್ ಆಫ್ ಲೈಫ್. ಇದು ಒಂದು ದೇವರ ಒಂದು ಅದ್ಭುತವಾಗಿರ್ತಕ್ಕಂಥ ಸೃಷ್ಟಿ. ಈ ತಂದೆ ತಾಯಿಗಳ ಮೂಲಕ ಮಕ್ಕಳನ್ನು ಸೃಷ್ಟಿ ಮಾಡ್ತಾನೆ. ಹಿ ಈಸ್ ಆನ್ ಆರ್ಚರ್. ಇಲ್ಲಿ ಕೂಡ ಆರ್ಚರ್ ಅನ್ನೋದನ್ನು ನಾವು ದೇವರಿಗೆ ಬಳಸ್ತೀವಿ. ಬೆಂಡ್ಸ್ ದ ಬೋಸ್ ಟು ಸೆಂಡ್ ದ ಆರೋಸ್ ಇನ್ ಟು ದ ಇನ್ಫೈನೈಟ್. ಇಲ್ಲಿ ದೇವ್ರು ಏನು ಮಾಡ್ತಾನೆ, ಅವನೇ ಬಿಲ್ಲುಗಾರ. ಆರ್ಚರ್ ಅಂದರೆ ಬಿಲ್ಲುಗಾರ. ಅವನೇನು ಮಾಡ್ತಾನೆ, ಈ ಬಿಲ್ಲು ಅಂತಕ್ಕಂಥ ಪೇರೆಂಟ್ಸನ್ನು ಬಳಸಿಕೊಂಡು ಆರೋಸ್ ಅನ್ನುವಂಥ ಬಾಣಗಳನ್ನು, ಅಂದರೆ ಮಕ್ಕಳನ್ನು ಎಷ್ಟು ಬಿಲ್ಲನ್ನು ಬೆಂಡ್ ಮಾಡ್ತಾನೋ, ಎಷ್ಟು ನಾವು ಬಿಲ್ಲನ್ನು ಎಳಿತೀವೋ ಅಷ್ಟು ದೂರಕ್ಕೆ ಬಾಣಗಳು ಹೋಗ್ತವೆ. ಸೊ ಹಾಗಾಗಿ ದೇವ್ರು ಏನು ಮಾಡ್ತಾನೆ ಅಂತಂದರೆ, ಆರ್ಚರ್ ಆಗಿಬಿಟ್ಟು ಈ ಪೇರೆಂಟ್ಸನ್ನು ಬಳಸ್ಕೊಳ್ತಾನೆ, ತನ್ನ ಅನಂತತೆಯಲ್ಲಿ ಮಕ್ಕಳನ್ನು ಕಳಿಸೋದಕ್ಕೆ ಬಳಸ್ಕೊಳ್ತಾನೆ. ಬೋತ್ ಆಫ್ ದೆಮ್ ಹ್ಯಾವ್ ಆ್ಯನ್ ಇಂಪಾರ್ಟೆಂಟ್ ರೋಲ್ ಟು ಪ್ಲೇ. ಇಲ್ಲಿ ಬಿಲ್ಲು ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೋ ಬಾಣ ಕೂಡ ಅಷ್ಟೇ ಇಂಪಾರ್ಟೆಂಟ್. ಇಲ್ಲಿ ಪೇರೆಂಟ್ಸ್ ಎಷ್ಟು ಇಂಪಾರ್ಟೆಂಟೋ ಆ್ಯರೋಸ್ ಆಗಿರ್ತಕ್ಕಂಥ ಮಕ್ಕಳು ಕೂಡ ಅಷ್ಟೇ ಇಂಪಾರ್ಟೆಂಟ್. ಬೋತ್ ಶುಡ್ ಬಿ ಸ್ಟಡಿ ಆ್ಯಂಡ್ ಟೇಕ್ ಆಲ್ ದ ಪೇನ್ ಇನ್ ಡೈರೆಕ್ಷನ್ ಇನ್ ಆರ್ಡರ್ ಟು ಇಶ್ಯೂ ಫಾರ್ ದ ಆ್ಯರೋಸ್ ಆಫ್ ಫ್ಯೂಚರ್. ಸೊ ಹಾಗಾಗಿ ನಾವು ಬಿಲ್ಲು ಹೇಗಿರಬೇಕು ಅಂತಂದರೆ, ಇಟ್ ಶುಡ್ ಬಿ ಸ್ಟ್ರಾಂಗ್, ಇಟ್ ಶುಡ್ ಬಿ ಸ್ಟಡಿ. ಎಷ್ಟು ಬೆಂಡ್ ಮಾಡಿದರೂ ಕೂಡ ಆ ಬೆಂಡ್ ಆಗೋದನ್ನು ಸಹಿಸ್ಕೊಳ್ಬೇಕು, ಸಹಿಷ್ಣುತೆ ಇರಬೇಕು. ಸೊ ದೇವ್ರು ಏನು ಮಾಡ್ತಾನೆ ಅಂತಂದರೆ, ಪೇರೆಂಟ್ಸನ್ನು ಬೋ ಥರ ಬೆಂಡ್ ಮಾಡಿಬಿಟ್ಟು ಮಕ್ಕಳನ್ನು ಈ ಸೃಷ್ಟಿ ಮಾಡೋದಕ್ಕೆ ಬಳಸ್ಕೊಳ್ತಾನೆ. ಸೊ ಇದು ಕೂಡ ಸ್ಟೇಬಲ್ ಆಗಿರಬೇಕು. ಪೇರೆಂಟ್ಸ್ ಶುಡ್ ಬಿ ಹ್ಯಾಪಿ ಇನ್ ಟೇಕಿಂಗ್ ಮೋರ್ ಪೇನ್ ಫಾರ್ ಚಿಲ್ಡ್ರನ್. ಸೊ ಹಾಗಾಗಿ ಏನಾಗುತ್ತೆ ಅಂತಂದರೆ, ಮಕ್ಕಳನ್ನು ಹೆರೋಕ್ಕಾಗಿರ್ಬೋದು, ಮಕ್ಕಳನ್ನು ಬೆಳೆಸೋಕ್ಕಾಗಿರ್ಬೋದು, ಅವ್ರಿಗೆ ಒಳ್ಳೆ ಎಜುಕೇಷನನ್ನು ಕೊಡಿಸೋದಾಗಿರ್ಬೋದು, ಅವರ ಭವಿಷ್ಯವನ್ನು ರೂಪುಗೊಳಿಸೋದ್ರಲ್ಲಿರ್ಬೋದು, ಅಲ್ಲಿ ಆಗ್ತಕ್ಕಂಥ ನೋವನ್ನು ಪೇರೆಂಟ್ಸ್ಗಳು ಖುಷಿಯಿಂದ ಪಡ್ಕೋಬೇಕು. ಗಾಡ್ ಲವ್ಸ್ ಬೋತ್ ದ ಬೋ ಆ್ಯಂಡ್ ಆ್ಯರೋಸ್ ಈಕ್ವಲಿ.
ಸೊ ದೇವರು ಇಲ್ಲಿ ಮಕ್ಕಳನ್ನ ಮಾತ್ರ ಪ್ರೀತಿ ಮಾಡ್ತಾನೆ, ಪೇರೆಂಟ್ಸನ್ನು ಪ್ರೀತಿ ಮಾಡಲ್ಲ ಅಂತೇನಿಲ್ಲ. ಈ ಬಾಣಗಳನ್ನು ಎಷ್ಟು ದೇವರು ಪ್ರೀತಿ ಮಾಡ್ತಾನೋ ಆ ಬಾಣಗಳನ್ನು ಮುಂದೆ ಕಳಿಸೋದಕ್ಕೆ ಬಿಲ್ಗಳಾಗಿರ್ತಕ್ಕಂಥ ತಂದೆ ತಾಯಿಗಳನ್ನು ಕೂಡ ದೇವರು ಅಷ್ಟೇ ಪ್ರೀತಿಸ್ತಾನೆ ಅನ್ನೋದು ಇದಕ್ಕೆ ಆನ್ಸರ್. ಈ ಪೋಯಮ್ಗೆ ಸಂಬಂಧಪಟ್ಟಂಗೆ ನೆಕ್ಸ್ಟ್ 4 ಮಾರ್ಕ್ಸ್ ಕ್ವಶನ್ ಯಾವ ರೀತಿ ಬರಬಹುದು ಅಂತಂದರೆ, ಅಕಾರ್ಡಿಂಗ್ ಟು ದ ಪ್ರೊಫೆಟ್ ವಾಟ್ ಆಟಿಟ್ಯೂಡ್ ಶುಡ್ ಪೇರೆಂಟ್ಸ್ ಹ್ಯಾವ್ ಟುವರ್ಡ್ಸ್ ದೇರ್ ಚಿಲ್ಡ್ರನ್. ಈ ಪ್ರೊಫೆಟ್ ಪ್ರಕಾರ ಈ ತಂದೆ ತಾಯಿಗಳು ಪೇರೆಂಟ್ಸ್ ಏನಿದ್ದಾರೆ ಮಕ್ಕಳ ಬಗೆಗೆ ಯಾವ ರೀತಿ ಆಟಿಟ್ಯೂಡ್ ಮನೋಭಾವನೆಗಳನ್ನ ಇಟ್ಕೊಂಡಿರಬೇಕು ಅಂತ ಪ್ರಶ್ನೆ. ಸೊ ಆನ್ಸರ್, ಸೊ ಇಲ್ಲಿ ಸ್ಟಾರ್ಟಿಂಗಲ್ಲಿ ಇಂಟ್ರೊಡಕ್ಷನ್ ಇದೆ, ಸೊ ಅದನ್ನು ನೀವೇ ಬರ್ಕೋಬೇಕು. ಸೊ ನೆಕ್ಸ್ಟ್ ಏನು ಇದಕ್ಕೆ ಆನ್ಸರ್ ನಾವು ಮೇನಾಗಿ ಆನ್ಸರ್ ಮಾಡಬೇಕು ಅನ್ನೋದನ್ನು ಮಾತ್ರ ಇಲ್ಲಿ ನೋಡ್ತಾ ಹೋಗೋಣ. ಅಕಾರ್ಡಿಂಗ್ ಟು ದ ಪ್ರೊಫೆಟ್ ಪೇರೆಂಟ್ಸ್ ಶುಡ್ ನಾಟ್ ಬಿ ಪೊಸೆಸಿವ್ ಆಫ್ ದೇರ್ ಚಿಲ್ಡ್ರನ್ ವಿಚ್ ಇಸ್ ನ್ಯಾಚುರಲ್ ದೋ. ಈ ಪೊಸೆಸಿವ್ನೆಸ್ ಅನ್ನುವಂಥದ್ದು ನಾನು, ನಂದು, ನನಗೆ ಅನ್ನುವಂಥ ಭಾವನೆ ಮನುಷ್ಯನ ಹುಟ್ಟುಗುಣ ಕೆಲವೊಂದು ಸಾರಿ ಬಂದುಬಿಟ್ಟಿರುತ್ತೆ. ಸೊ ತಂದೆ ತಾಯಿಗಳಲ್ಲಿ ಕೂಡ ಇದು ಇದ್ದೇ ಇರ್ತದೆ. ಅದಿದ್ದರೂ ಕೂಡ ಏನು ಮಾಡಬೇಕು ಅಂದರೆ ಅದಕ್ಕೊಂದು ಲಿಮಿಟ್ ಅನ್ನೋದಿರಬೇಕು. ನನ್ನಿಂದಲೇ ನಾನು ಅಂದ್ಕೊಂಡಂಗೆ ಆಗಬೇಕು ಅನ್ನುವಂಥ ಪೊಸೆಸಿವ್ನೆಸ್ ತಂದೆ ತಾಯಿಗಳು ಇಟ್ಕೋಬಾರ್ದು ಅಂತ ಹೇಳ್ತಾನೆ. The stress is laid on the children's individuality and independent ideas without any influence of the parents. ಮಕ್ಕಳಿಗೆ ಅವ್ರದ್ದಾಗಿರ್ತಕ್ಕಂಥ ಒಂದು ಇಂಡಿವಿಜುವಾಲಿಟಿ ಇರಬೇಕು, ಅವ್ರದ್ದಾಗಿರ್ತಕ್ಕಂಥ ಸ್ವಾತಂತ್ರ್ಯ ಇರಬೇಕು, ಅವ್ರದ್ದಾಗಿರ್ತಕ್ಕಂಥ ಆಲೋಚನೆಗಳು, ವಿಚಾರಧಾರೆಗಳು ಇರ್ತಾವಲ್ಲ, ಸೊ ಅದ್ರ ಮೇಲೆ ಪೇರೆಂಟ್ಸು ಅಷ್ಟೊಂದು ಇನ್ಫ್ಲೂಯೆನ್ಸ್ ಮಾಡೋಕ್ಕೆ ಹೋಗಬಾರ್ದು ಅನ್ನೋದನ್ನು ಕವಿ ಇಲ್ಲಿ ಹೇಳ್ತಾ ಹೋಗ್ತಾನೆ. ಅಫೇರೆಂಟ್ಲಿ ಎನಫ್ ಪೇರೆಂಟ್ಸ್ ಟ್ರೈ ಟು ರಿಯಲೈಸ್ ದೇರ್ ಅನ್ಫುಲ್ಫಿಲ್ಡ್ ಡ್ರೀಮ್ಸ್ ಥ್ರೂ ದ ಚಿಲ್ಡ್ರನ್ ವಿಚ್ ಶುಡ್ ನಾಟ್ ಬಿ ಡನ್ ಅಕಾರ್ಡಿಂಗ್ ಟು ದ ಪ್ರೊಫೆಟ್. ಈ ಪ್ರೊಫೆಟ್ ಪ್ರಕಾರ ಪೇರೆಂಟ್ಸ್ಗಳು ಏನು ಮಾಡ್ತಾರೆ ಅಂದರೆ ರಿಯಲೈಸ್ ದೇರ್ ಅನ್ಫುಲ್ಫಿಲ್ಡ್ ಡ್ರೀಮ್. ಪೇರೆಂಟ್ಸ್ಗಳಿಗೆ ಅವ್ರದ್ದಾಗಿರ್ತಕ್ಕಂಥ ಒಂದು ಕನಸುಗಳು ಇರ್ತವೆ. ನಮ್ಮ ಮಕ್ಕಳು ಹಿಂಗಾಗಬೇಕು, ನಮ್ಮ ಮಕ್ಕಳು ಈ ಥರ ಇರಬೇಕು, ಮುಂದೆ ಅವ್ರ ಭವಿಷ್ಯ ಈ ಥರ ಇರಬೇಕು ಅಂತ ಕನಸುಗಳನ್ನು ಇಟ್ಕೊಂಡಿರ್ತಾರಲ್ಲ. ಸೊ ತಮ್ಮ ಕನಸುಗಳನ್ನು ನನಸು ಮಾಡೋದಕ್ಕೆ ಮಕ್ಕಳನ್ನು ಬಳಸ್ಕೋಬಾರ್ದು ಅಂತ ಪ್ರೊಫೆಟ್ ಹೇಳ್ತಾನೆ. ಇಲ್ಲಿ ಏನು ಅಂತಂದರೆ ಮಕ್ಕಳಿಗೆ ಅವ್ರದ್ದಾಗಿರ್ತಕ್ಕಂಥ ಆಲೋಚನೆಗಳು, ಅವ್ರದ್ದಾಗಿರ್ತಕ್ಕಂಥ ಕನಸುಗಳು ಇರ್ತಾವಲ್ಲ, ಅವುಗಳನ್ನು ಸಾಕಾರ ಮಾಡೋದಕ್ಕೆ ಪೇರೆಂಟ್ಸು ಮಾರ್ಗದರ್ಶಿಗಳಾಗಿರಬೇಕೆ ಹೊರತು ತಮ್ಮ ಕನಸುಗಳನ್ನು ಅನ್ಫುಲ್ಫಿಲ್ಡ್ ಡ್ರೀಮ್ಸ್, ಇವರು ತಮ್ಮ ಅನ್ಫುಲ್ಫಿಲ್ಡ್ ಡ್ರೀಮ್ಸ್ಗಳನ್ನ ರಿಯಲೈಸ್ ಮಾಡ್ಕೊಳ್ಳೋದಕ್ಕೆ ಮಕ್ಕಳನ್ನ ಯೂಸ್ ಮಾಡ್ಕೋಬಾರ್ದು ಅಂತ ಪ್ರೊಫೆಟ್ ಹೇಳ್ತಾನೆ. ಹಿ ವಾಂಟ್ಸ್ ಪೇರೆಂಟ್ಸ್ ಟು ಬಿ ಮೋರ್ ಲವಿಂಗ್ ಟುವರ್ಡ್ಸ್ ದೆಮ್. ಪೇರೆಂಟ್ಸು ಮಕ್ಕಳನ್ನು ಪ್ರೀತಿ ಮಾತ್ರ ಮಾಡಬೇಕು, ಎಕ್ಸ್ಪೆಕ್ಟೇಷನ್ ಕಡಿಮೆ ಇರಬೇಕು ಅನ್ನೋದನ್ನು ಇಲ್ಲಿ ಇಂಪಾರ್ಟೆಂಟಾಗಿ ಹೇಳ್ತಾನೆ. ಹಿ ಡಸ್ ನಾಟ್ ವಾಂಟ್ ಪೇರೆಂಟ್ಸ್ ಟು ಫಿಲ್ ದ ಚಿಲ್ಡ್ರನ್ ವಿತ್ ದೇರ್ ಐಡಿಯಾಸ್. ಈ ಪೇರೆಂಟ್ಸ್ಗಳು ಏನು ಮಾಡಬೇಕು ಅಂದರೆ ಮಕ್ಕಳ ತಲೆಗೆ ತಮ್ಮ ಐಡಿಯಾಸ್ಗಳನ್ನ ತುಂಬುವಂಥದ್ದು ಕೆಲಸ ಮಾಡೋಕ್ಕೆ ಹೋಗಬಾರ್ದು. ಬಿಕಾಸ್ ಯಾಕಂದರೆ ಚಿಲ್ಡ್ರನ್ ಹ್ಯಾವ್ ದೇರ್ ಓನ್ ಥಾಟ್ಸ್. ಮಕ್ಕಳಿಗೆ ಅವ್ರದ್ದಾಗಿರ್ತಕ್ಕಂಥ ಆಲೋಚನೆಗಳು ಇರೋದ್ರಿಂದ ಪೇರೆಂಟ್ಸ್ಗಳು ತಮ್ಮ ಆಲೋಚನೆಗಳನ್ನು ಮಕ್ಕಳ ತಲೆಗೆ ತುಂಬುವಂಥ ಕೆಲಸ ಮಾಡಬಾರ್ದು ಅನ್ನುವಂಥ ಆನ್ಸರ್. ಓಕೆ ಡಿಯರ್ ಸ್ಟೂಡೆಂಟ್ಸ್, ಇವಾಗ 6 ಮಾರ್ಕ್ಸ್ಗೆ ಈ ಪೊಯಮಿಂದ ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ತಾರೆ ಅನ್ನೋದನ್ನ ಬಗ್ಗೆ ನೋಡೋಣ. ಸೊ ಈ ಆನ್ಸರ್ಗಳು ನೋಡೋದಕ್ಕಿಂತ ಮುಂಚೆ ಇವುಗಳನ್ನು ಕೂಡ ನಾವು ಎಸ್ಸೆ ಟೈಪ್ ಕ್ವಶನ್ ಅಂತ ಆಗೋದ್ರಿಂದ ಸೊ ಇವುಗಳಿಗೂ ಕೂಡ ನೀವು ಸ್ಟಾರ್ಟಿಂಗಲ್ಲಿ ಇಂಟ್ರೊಡಕ್ಷನ್ ಬರಿಬೇಕಾಗತ್ತೆ. ಪೀಠಿಕೆ ಅಂತ ಕರೀತಾರೆ. ಸೊ ಹಿಂದಿನ ಆನ್ಸರ್ಗಳಲ್ಲಿ ನಾವು ನೋಡಿದ್ವಿ ಪೀಠಿಕೆ ಹೇಗೆ ಬರೀಬೇಕು ಅಂತ, ಅದೇ ಪೀಠಿಕೆನ ಇಲ್ಲೇ ಬರೆದ್ಬಿಟ್ಟು ಮುಂದೆ ನೀವು ಆನ್ಸರ್ನ ಬರೆಯೋದಕ್ಕೆ ಪ್ರಯತ್ನ ಮಾಡ್ಬೋದು. ಸೊ ಪ್ರಶ್ನೆ ನೋಡೋಣ ಹೇಗಿರ್ತದೆ ಅಂತ. ಇನ್ ದ ಲೈಟ್ ಆಫ್ ದ ಪೋಯಮ್ ಥಿಂಕ್ ಆಫ್ ಡಿಫ್ರೆಂಟ್ ಲೆವೆಲ್ ಆಫ್ ಫ್ರೀಡಮ್ ಚಿಲ್ಡ್ರನ್ ಮಸ್ಟ್ ಹ್ಯಾವ್ ಸೇಪಿಂಗ್ ದೇರ್ ಲೀವ್ಸ್. ತಮ್ಮ ಜೀವನವನ್ನು ರೂಪುಗೊಳಿಸೋದ್ರಲ್ಲಿ ಮಕ್ಕಳಿಗೆ ಡಿಫ್ರೆಂಟ್ ಲೆವೆಲಲ್ಲಿ ಯಾವ ರೀತಿ ಫ್ರೀಡಮನ್ನು ಕೊಡಬೇಕು ಅನ್ನೋಂಥ ಕ್ವಶನನ್ನು ಕೇಳಿದ್ದಾರೆ. ಇದಕ್ಕೆ ಆನ್ಸರ್ ಮಾಡೋದಕ್ಕಿಂತ ಮುಂಚೆ ಒಂದು ಚೂರು ನೆನ್ಪಿಟ್ಕೊಂಡ್ಬಿಡಿ, ಆನ್ಸರ್ನ ನೀವು ಎಕ್ಸ್ಪ್ಲೇನ್ ಮಾಡ್ಕೋಬಹುದು. ಆನ್ಸರ್ ಅಂತಂದರೆ ಮಕ್ಕಳಿಗೆ 3 ಲೆವೆಲಲ್ಲಿ ನಾವು ಫ್ರೀಡಮನ್ನು ಕೊಡಬೇಕಾಗತ್ತೆ. ಒಂದು, ತಂದೆ ತಾಯಿಗಳು ಫ್ರೀಡಮನ್ನು ಕೊಡಬೇಕು, ಮಕ್ಕಳ ಕನಸು ಕಾಣೋದಕ್ಕೆ, ಅವರ ಐಡಿಯಾಸ್ನ ರಿಯಲೈಸ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಡಬೇಕು. ಇನ್ನು ಸೆಕೆಂಡ್ ಲೆವೆಲ್ ಅಂತಂದರೆ ಸ್ಕೂಲ್ಗಳಲ್ಲಿ ನಾವೆಲ್ಲ ಸ್ಕೂಲ್ಗೆ ಹೋದಾಗ ಅಲ್ಲಿ ಪಾಠ ಮಾಡ್ತಕ್ಕಂಥ ಮೇಸ್ಟ್ರುಗಳು, ಟೀಚರ್ಸ್ಗಳೆಲ್ಲ ಏನು ಮಾಡಬೇಕು ಅಂದರೆ ಬರೀ ಟೆಕ್ಸ್ಟ್ ಬುಕ್ಕಲ್ಲಿರೋದನ್ನು ಮಾತ್ರ ಪಾಠ ಮಾಡಿಬಿಟ್ರೆ ಮುಗೀತು ನಮ್ಮ ಕೆಲಸ ಅಂತ ಅಂದ್ಕೋ ಬದಲಾಗಿ ಮಕ್ಕಳಿಗೆ ಡಿಫ್ರೆಂಟ್ ಆಗಿರುವಂಥ ಆಪ್ಷನ್ಸನ್ನು ಕೊಡಬೇಕು, ಮಾಡಲ್ಸನ್ನು ಕೊಡಬೇಕು, ಯಾವ್ಯಾವ ಅವಕಾಶ ಇದೆ, ಸೊ ಅವರನ್ನು ಯಾವ ರೀತಿ ಕನಸುಗಳಿದ್ದಾವೆ, ಆಲೋಚನೆಗಳಿದಾವೆ, ಅದನ್ನು ಈಡೇರಿಸ್ಕೊಳ್ಳೋದಕ್ಕೆ ಅವರು ಕೂಡ ಹೆಲ್ಪ್ ಮಾಡಬೇಕು. ಸೊ ಇನ್ನೊಂದು ಲೆವೆಲ್ ಅಂತಂದರೆ ಸೊಸೈಟಿ. ಈ ಸಮಾಜ ಕೂಡ ನಮ್ಮ ಭವಿಷ್ಯವನ್ನು ನಿರ್ಧಾರ ಮಾಡುತ್ತೆ. ಯಾಕಂದರೆ ನಮ್ಮ ಮೇಲೆ ಅಷ್ಟೊಂದು ಇನ್ಫ್ಲೂಯೆನ್ಸ್ ಇರ್ತದೆ. ಸಮಾಜ ಅದರಲ್ಲಿರ್ತಕ್ಕಂಥ ಆಲೋಚನೆಗಳು, ಅಲ್ಲಿರ್ತಕ್ಕಂಥ ಜನಗಳು ಎಲ್ಲರೂ ಕೂಡ ನಮ್ಮ ಮೇಲೆ ಪರಿಣಾಮ ಬೀರ್ತಾ ಇರ್ತಾರೆ. ಸೊ ಈ 3 ಲೆವೆಲ್, ಒಂದು ಪೇರೆಂಟ್ಸ್, ಇನ್ನೊಂದು ಸ್ಕೂಲ್, ಇನ್ನೊಂದು ಸೊಸೈಟಿ ಅಂದರೆ ಸಮಾಜ, ಈ 3 ಲೆವೆಲಲ್ಲೂ ಕೂಡ ಮಕ್ಕಳಿಗೆ ನಾವು ಫ್ರೀಡಮನ್ನು ಕೊಡಬೇಕು ಅಂತ ಆನ್ಸರನ್ನು ಬರಿಬೇಕಾಗುತ್ತೆ. ಸೊ ಆನ್ಸರ್ನ ಹೇಗೆ ಬರಿಬೇಕಂತ ಇಲ್ಲಿ ಆನ್ಸರ್ ಇದೆ ನೋಡಿ. ಇಲ್ಲಿ ಜಸ್ಟ್ ಎಕ್ಸಾಕ್ಟ್ ಆನ್ಸರ್ ಮಾತ್ರ ಕೊಟ್ಟಿದ್ದೀನಿ. ಇಲ್ಲಿ ಪೀಠಿಕೆಯನ್ನು ನಾನು ಕೊಡೋದಕ್ಕೆ ಹೋಗಿಲ್ಲ, ಯಾಕಂದರೆ ಸ್ಕ್ರೀನ್ ಮೇಲೆ ಫುಲ್ ಆನ್ಸರ್ನ ತೋರಿಸೋದಕ್ಕೆ ಕಷ್ಟ ಆಗುತ್ತೆ. ಆ ಪೀಠಿಕೆ ನೀವೇ ಬರ್ಕೊಳ್ಳಿ. ಈಗ ಆನ್ಸರ್ನ ನೋಡ್ತಾ ಹೋಗೋಣ. ಎ ಚೈಲ್ಡ್ ಈಸ್ ಕ್ರಿಯೇಟಿವ್ ಬೈ ಬರ್ತ್.
ಮಕ್ಕಳು ಹುಟ್ಟುತ್ತಾನೆ ತುಂಬ ರಚನಾತ್ಮಕವಾಗಿರ್ತಾರೆ. ಅವರಿಗೆ ಏನೇನೋ ಆಲೋಚನೆಗಳು, ಹೊಸ ಹೊಸ ಕನಸುಗಳು, ಅದು ಮಾಡಬೇಕಂತ ಆಲೋಚನೆಗಳು ಇದ್ದೇ ಇರ್ತವೆ. ಇಟ್ ಲರ್ನ್ಸ್ ಬೈ ಎಕ್ಸ್ಪ್ಲೋರಿಂಗ್ ದ ವರ್ಲ್ಡ್ ಅರೌಂಡ್ ಇಟ್, ಎಕ್ಸ್ಪೀರಿಮೆಂಟ್ಸ್ ವಿತ್ ಎವ್ರಿಥಿಂಗ್ ಇಟ್ ಮೀಟ್ಸ್ ಇನ್ ಪ್ರೊಸೆಸ್ ಆಫ್ ಇಟ್ಸ್ ಫಿಸಿಕಲ್ ಆ್ಯಂಡ್ ಮೆಂಟಲ್ ಗ್ರೋತ್. ಅದು ಕಣ್ಣಿಗೆ ಕಂಡಿದ್ದು ತನ್ನ ಸುತ್ತಮುತ್ತ ಇರೋದ್ರ ಬಗ್ಗೆ ಅದರಲ್ಲಿ ಒಂಥರ ಕುತೂಹಲ ಇರ್ತದೆ ಮಗುವಿಗೆ. ಅದ್ರ ಬಗ್ಗೆ ತಿಳ್ಕೋಬೇಕು, ಇದೇನು ಅಂತಕ್ಕಂಥ ಪ್ರಶ್ನೆಗಳು ಬರ್ತಾ ಇರ್ತವೆ. ಹೊಸ ಹೊಸ ಎಕ್ಸ್ಪೀರಿಮೆಂಟ್ ಆಗಿರ್ತದೆ ಮಕ್ಕಳಿಗೆ. ಸೊ ಅದನ್ನು ನಾವು ನೋಡ್ಕೋಬೇಕು. ಚಿಲ್ಡ್ರನ್ ನೀಡ್ ಸಪೋರ್ಟ್ ಆ್ಯಂಡ್ ಎನ್ಕರೇಜ್ಮೆಂಟ್ ಎಟ್ ಆಲ್ ಲೆವೆಲ್ಸ್. ಮಕ್ಕಳಿಗೆ ಎಲ್ಲ ಲೆವೆಲಲ್ಲೂ ಕೂಡ ಎನ್ಕರೇಜ್ಮೆಂಟ್ ಕೊಡೋರು ಇರಬೇಕು, ಅವರಿಗೆ ಸಪೋರ್ಟ್ ಮಾಡಬೇಕು ಅಂತ ಕವಿ ಇಲ್ಲಿ ಇಡೀ ಪೋಯಮ್ ತುಂಬ ಹೇಳ್ತಾ ಹೋಗ್ತಾನೆ. ಪೇರೆಂಟ್ಸ್ ಎಟ್ ಹೋಮ್, ಮೊದಲನೇ ಲೆವೆಲ್ ಎಲ್ಲಿ ಅಂತಂದರೆ ಪೇರೆಂಟ್ಸ್, ಮನೆಯಲ್ಲಿ ತಂದೆ ತಾಯಿಗಳು ಮಕ್ಕಳಿಗೆ ಫ್ರೀಡಮನ್ನು ಕೊಡಬೇಕು. ಫ್ರಮ್ ಪೀಪಲ್ ಔಟ್ಸೈಡ್, ಸೊ ಹೊರಗಡೆ ಅಕ್ಕಪಕ್ಕ ಸಮಾಜ ಅಂತ ಕರಿತೀವಲ್ಲ, ಸೊ ಅಲ್ಲಿ ಕೂಡ ನಮಗೆ ಫ್ರೀಡಮ್ ಸಿಗಬೇಕು. ಫ್ರಮ್ ಟೀಚರ್ಸ್ ಎಟ್ ಸ್ಕೂಲ್, ಇದೇ 3 ಲೆವೆಲ್. ಸ್ಕೂಲ್ನಲ್ಲಿ ಟೀಚರ್ಸು, ಹೊರಗಡೆ ಜನ, ಮತ್ತು ಮನೆಯಲ್ಲಿ ಪೇರೆಂಟ್ಸ್, ಈ 3 ಲೆವೆಲಲ್ಲೂ ಕೂಡ ಮಕ್ಕಳಿಗೆ ಫ್ರೀಡಮನ್ನು ಕೊಡಬೇಕು. ದೇ ಆಟ್ ಟು ಎಂಜಾಯ್ ಗ್ರೇಟರ್ ಡಿಗ್ರಿ ಆಫ್ ಫ್ರೀಡಮ್ ಸೊ ದ್ಯಾಟ್ ದೇರ್ ಕ್ರಿಯೇಟಿವಿಟಿ ಫ್ಲರಿಶ್. ಸೊ ಅವ್ರು ಯಾವ ರೀತಿ ಫ್ರೀಡಮನ್ನು ಕೊಡಬೇಕು ಅಂತಂದರೆ ಅವ್ರಲ್ಲಿರ್ತಕ್ಕಂಥ ಕ್ರಿಯೇಟಿವಿಟಿ, ಈ ರಚನಾತ್ಮಕತೆ ಅಂತವಲ್ಲ, ಅದು ರೂಪುಗೊಳ್ಬೇಕು, ಜಾಸ್ತಿ ಆಗಬೇಕು. ಆ ರೀತಿಯಾಗಿರ್ತಕ್ಕಂಥ ಫ್ರೀಡಮನ್ನು ಕೊಡಬೇಕು. ಪೇರೆಂಟ್ಸ್ ಆರ್ ಆಲ್ವೇಸ್ ಕನ್ಸರ್ನ್ಡ್ ಅಬೌಟ್ ದೇರ್ ಚಿಲ್ಡ್ರನ್ಸ್ ಫ್ಯೂಚರ್. ಬಟ್ ಪೇರೆಂಟ್ಸ್ ಏನು ಮಾಡ್ತಾರೆ ಅಂದರೆ ಅವ್ರಿಗೆ ಯಾವಾಗಲೂ ತಮ್ಮ ಮಕ್ಕಳ ಭವಿಷ್ಯದ ಬಗ್ಗೆನೇ ಒಂಥರ ಯೋಚನೆ ಆಗಿರ್ತದೆ. ಆ ಭವಿಷ್ಯದ ಬಗ್ಗೆ ಥಿಂಕ್ ಮಾಡೋ ಇದರಲ್ಲಿ ಏನು ಮಾಡ್ತಾರೆ ಅಂದರೆ ಮಕ್ಕಳಿಗೆ ಸ್ವಂತ ಆಲೋಚನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡಲ್ಲ. ದೇ ಇನ್ಫ್ಲೂಯೆನ್ಸ್ ಚಿಲ್ಡ್ರನ್ ವಿತ್ ದೇರ್ ಐಡಿಯಾಸ್ ಆ್ಯಂಡ್ ಫಾರ್ಗೆಟ್ ಟು ಅಂಡರ್ಸ್ಟ್ಯಾಂಡ್ ದ್ಯಾಟ್ ಚಿಲ್ಡ್ರನ್ ಹ್ಯಾವ್ ದೇರ್ ಓನ್ ಐಡಿಯಾಸ್. ತಮ್ಮ ಆಲೋಚನೆಗಳನ್ನು, ತಮ್ಮ ಕನಸುಗಳನ್ನು ಈಡೇರಿಸ್ಕೊಳ್ಳೋದ್ರಲ್ಲಿ ಪೇರೆಂಟ್ಸ್ ಏನು ಮಾಡ್ತಾರೆ ಅಂತಂದರೆ ಮಕ್ಕಳಿಗೆ ಅವ್ರದ್ದಾಗಿರ್ತಕ್ಕಂಥ ಐಡಿಯಾಸ್ ಇದೆ, ಅವ್ರದ್ದಾಗಿರ್ತಕ್ಕಂಥ ಥಾಟ್ಸ್ ಇದೆ, ಕನಸುಗಳಿದೆ ಅನ್ನೋದನ್ನು ಮರ್ತು ಬಿಡ್ತಾರೆ. ಸಮ್ ಆರ್ ಟೂ ಪ್ರೊಟೆಕ್ಟಿವ್ ದ್ಯಾಟ್ ದೇ ಡೋಂಟ್ ಗಿವ್ ಚಿಲ್ಡ್ರನ್ ನೀಡೆಡ್ ಫ್ರೀಡಮ್. ಇನ್ನು ಕೆಲವೊಂದು ಪೇರೆಂಟ್ಸ್ ಹೇಗಿರ್ತಾರೆ, ತುಂಬ ಪ್ರೊಟೆಕ್ಟ್ ಆಗಿರ್ತಾರೆ. ಮಕ್ಕಳಿಗೆ ಏನಾದ್ರು ಆದರೆ ಎಲ್ಲಿ ನಡೆದ್ರೆ ಬಿದ್ದೋಗ್ಬಿಡ್ತಾರೋ, ಎಲ್ಲಿ ಬೈಕ್ ಓಡಿಸಿದ್ರೆ ಆಕ್ಸಿಡೆಂಟ್ ಆಗಿಬಿಡ್ತದೋ, ಹೊರಗಡೆ ಹೋಗ್ಬಿಟ್ರೆ ಎಲ್ಲಿ ಏನು ಆಗಿಬಿಡ್ತದೋ ಅನ್ನೋ ಭಯದಲ್ಲಿ ತುಂಬ ಪ್ರೊಟೆಕ್ಟಿವ್ ಆಗಿರೋದ್ರಿಂದ ಮಕ್ಕಳಿಗೆ ಫ್ರೀಡಮನ್ನೇ ಕೊಡಲ್ಲ. Teachers need to give children more space to learn on their own instead of strict adherence to the curriculum. ಈ ಕರಿಕ್ಯುಲಮ್ ಟೆಕ್ಸ್ಟ್ ಬುಕ್ಕಲ್ಲಿರೋದನ್ನು ಮಾತ್ರ ಪಾಠ ಮಾಡಿಬಿಟ್ಟು ಟೀಚರ್ಸ್ಗಳು ನಮ್ಮ ಕೆಲಸ ಮುಗೀತು ಅಂತ ಅನ್ಕೋಬಾರ್ದು. ಮಕ್ಕಳಿಗೆ ತಮ್ಮ ಭವಿಷ್ಯದ ಬಗ್ಗೆ, ಅವರ ಕನಸನ್ನು ಈಡೇರಿಸ್ಕೊಳ್ಳೋದಕ್ಕೆ ಏನೇನು ಬೇಕಾಗುತ್ತೋ ಅದನ್ನು ಹೇಳ್ಕೊಡ್ಬೇಕು, ಅವ್ರಿಗೆ ಆಪ್ಷನ್ಸ್ ಕೊಡಬೇಕು, ತುಂಬ ಮಾಡೆಲ್ಸ್ಗಳನ್ನೆಲ್ಲ ಕೊಡಬೇಕು ಅಂತ ಹೇಳ್ತಾರೆ. ಸೊಸೈಟಿ ಪ್ಲೇಸ್ ಎ ಕೀ ರೋಲ್ ಇನ್ ಶೇಪಿಂಗ್ ದ ಲಿವ್ಸ್ ಆಫ್ ಚಿಲ್ಡ್ರನ್. ಇದು ಕೂಡ ಸೊಸೈಟಿ, ನಮ್ಮ ಸುತ್ತಮುತ್ತ ಸಮಾಜ ಕೂಡ ನಮ್ಮ ಜೀವನದ ಮೇಲೆ ತುಂಬ ಪರಿಣಾಮ ಬೀರುತ್ತೆ. ಸೊಸೈಟಿ, ರೀಕಂಡೀಷನಿಂಗ್ ಆಫ್ ಸೊಸೈಟಿ ಅಂತ ಕರಿತೀವಿ. ಸೊಸೈಟಿ ಹೇಗೆ ಅಂತಂದರೆ ನಿಮ್ಮ ಕನಸುಗಳು, ನಿಮ್ಮ ಭಾವನೆಗಳು ಇಂಪಾರ್ಟೆಂಟ್ ಅಲ್ಲ. ಅಲ್ಲಿ ಸೊಸೈಟಿ, ಸಮಾಜಕ್ಕೆ ಹೊಂದ್ಕೊಂಡು ಹೋಗ್ಬೇಕು. ಸಮಾಜದ ಒಂದು ಸ್ಟ್ರಿಕ್ಟ್ ರೂಲ್ಸ್ ಅಂತ ಇರ್ತದೆ, ಅದಕ್ಕೆ ಹೊಂದ್ಕೊಂಡು ಹೋಗ್ಬೇಕು ಅಂತಂದಾಗ ಮಕ್ಕಳ ಕನಸುಗಳು ನನಸಾಗೋದಕ್ಕೆ ಸಾಧ್ಯ ಆಗಲ್ಲ. ಸೊ ಆ ಲೆವೆಲಲ್ಲೂ ಕೂಡ ಮಕ್ಕಳಿಗೆ ನಾವು ಫ್ರೀಡಮ್ ಕೊಡಬೇಕು. ದೇರ್ ಶುಡ್ ನಾಟ್ ಬಿ ಟೂ ಮೆನಿ ರಿಸ್ಟ್ರಿಕ್ಷನ್ಸ್ ಫಾರ್ ದ ಯಂಗ್ ಮೈಂಡ್ಸ್. ಈ ಎಳೆಯ ಮನಸ್ಸುಗಳಂತ ಕರಿತೀವಲ್ಲ, ಚಿಕ್ಕ ಮಕ್ಕಳ ಮನಸ್ಸಿಗೆ ತುಂಬ ರಿಸ್ಟ್ರಿಕ್ಷನ್ಗಳಾಗ್ಬಿಟ್ರೆ ಏನಾಗುತ್ತೆ ಅಂತಂದರೆ ಈ ಮಾನಸಿಕ ಬೆಳವಣಿಗೆ ಕುಂಠಿತ ಆಗಿಬಿಡುತ್ತೆ ಮಕ್ಕಳಲ್ಲಿ. ದಸ್ ಚಿಲ್ಡ್ರನ್ ನೀಡ್ ಮೋರ್ ಫ್ರೀಡಮ್ ಟು ಎಕ್ಸೆಲ್ ಇನ್ ದೇರ್ ಇಂಡಿವಿಜುವಲ್ ಲೈಫ್ಸ್. ಸೊ ಹಾಗಾಗಿ ಏನು ಮಾಡಬೇಕು ಮಕ್ಕಳಿಗೆ ಅಂತಂದರೆ ಈ 3 ಲೆವೆಲಲ್ಲೂ, ಮನೆಯಲ್ಲಿ ಪೇರೆಂಟ್ಸು, ಹೊರಗಡೆ ಸಮಾಜ, ಸ್ಕೂಲ್ನಲ್ಲಿ ಟೀಚರ್ಸ್, ಈ 3 ಲೆವೆಲಲ್ಲೂ ಕೂಡ ಮಕ್ಕಳಿಗೆ ಫ್ರೀಡಮನ್ನು ಕೊಡಬೇಕು. ಅವರ ಕನಸುಗಳನ್ನು ನನಸಾಗಿಸೋದಕ್ಕೆ ಸಹಕಾರ ಕೊಡಬೇಕು ಅಂತ ಇದಕ್ಕೆ ಆನ್ಸರ್. ಇನ್ನು ನೆಕ್ಸ್ಟ್ 6 ಮಾರ್ಕ್ಸ್ ಕ್ವಶನ್ಗೆ ಯಾವ ರೀತಿ ಬರ್ಬೋದು ಅಂತ ನೋಡಿ. ದ ಪೋಯಮ್ ಡಸ್ ನಾಟ್ ಫೋಕಸ್ ಮಿಯರ್ಲಿ ಆನ್ ದ ಲಿವ್ಸ್ ಆಫ್ ಚಿಲ್ಡ್ರನ್. ಮಿಯರ್ಲಿ ಅಂತಂದರೆ ಓನ್ಲಿ ಅಂತ. ಈ ಪೋಯಮ್ ಪೂರ್ತಿ ಬರೀ ಮಕ್ಕಳ ಬಗ್ಗೆ ಮಾತ್ರ ಹೇಳಿಲ್ಲ, ಬಟ್ ಆಲ್ಸೋ ಟಾಕ್ಸ್ ಅಬೌಟ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಪೇರೆಂಟ್ಸ್. ಸೊ ಈ ಪೋಯಮಲ್ಲಿ ಮಕ್ಕಳ ಬಗ್ಗೆ ಹೇಳೋದ್ರ ಜೊತೆಗೆ ಕವಿ ಏನು ಮಾಡ್ತಾನೆ ಅಂತಂದರೆ ಪೇರೆಂಟ್ಸ್ಗಳಿಗೆ ತಮ್ಮ ಜವಾಬ್ದಾರಿಗಳ ಬಗ್ಗೆ, ರೆಸ್ಪಾನ್ಸಿಬಿಲಿಟಿ ಬಗ್ಗೆನೂ ಹೇಳ್ತಾನೆ ಇಂಡೈರೆಕ್ಟ್ ಆಗಿ. ಸೊ ಅದ್ರ ಬಗ್ಗೆ ಡಿಸ್ಕಷನ್ ಮಾಡಿ ಅಂತ ಹೇಳಿದ್ದಾರೆ. ಸೊ ನೀವು ಸಮರಿ ಬರೆದ್ಬಿಟ್ರು ಆಗತ್ತೆ ಆನ್ಸರ್ನ. ಬಟ್ ಇಲ್ಲಿ ಹೇಗೆ ಬರಿಬಹುದು ಎಕ್ಸಾಕ್ಟಾಗಿ ಅಂತ ನೋಡಿ. ಇಲ್ಲಿ ಇಂಟ್ರೊಡಕ್ಷನ್ ಕೊಟ್ಟಿಲ್ಲ, ನೇರವಾಗಿ ಆನ್ಸರ್ ಇದೆ. ಇಂಟ್ರೊಡಕ್ಷನ್ ನೀವು ಸೇರಿಸ್ಕೋಬೇಕು. ದ ಪೋಯೆಟ್ ಸರ್ಪ್ರೈಸಸ್ ದ ಪೇರೆಂಟ್ಸ್ ದೋ ಹೀಸ್ ವರ್ಡ್ಸ್. ತನ್ನ ಮಾತುಗಳ ಮೂಲಕ ಪೇರೆಂಟ್ಸ್ಗಳಿಗೆ ಒಂಥರ ಸರ್ಪ್ರೈಸ್ ಕೊಡ್ತಾನೆ. ಯಾಕೆಂದರೆ ಸ್ಟಾರ್ಟಿಂಗಲ್ಲೇ ಹೇಳ್ತಾನೆ ನೋಡಿ, ಯುವರ್ ಚಿಲ್ಡ್ರನ್ ಆರ್ ನಾಟ್ ಯುವರ್ ಚಿಲ್ಡ್ರನ್ ಅಂದಾಗ ಎಲ್ಲರಿಗೂ ಶಾಕ್ ಆಗುತ್ತೆ. ದೆನ್ ಹಿ ಕಂಟಿನ್ಯೂಸ್ ಟು ಎಕ್ಸ್ಪ್ಲೈನ್ ವಾಟ್ ಶುಡ್ ಬಿ ದ ಆ್ಯಟಿಟ್ಯೂಡ್ ಆಫ್ ಪೇರೆಂಟ್ಸ್ ಟುವರ್ಡ್ಸ್ ದೇರ್ ಚಿಲ್ಡ್ರನ್. ಅದಾದಮೇಲೆ ಪೇರೆಂಟ್ಸ್ಗೆ ಮಕ್ಕಳ ಬಗೆಗೆ ಯಾವ ರೀತಿ ಆ್ಯಟಿಟ್ಯೂಡ್ ಇರಬೇಕು, ಮನೋಭಾವನೆಗಳು ಇರಬೇಕು, ಆಲೋಚನೆಗಳು ಇರಬೇಕು ಅಂತ ಹೇಳ್ತಾ ಹೋಗ್ತಾನೆ. ಹಿ ಸೇಸ್ ದ್ಯಾಟ್ ಪೇರೆಂಟ್ಸ್ ಆರ್ ಓನ್ಲಿ ದ ಮೀನ್ಸ್ ಇನ್ ದ ಲೈಫ್ ಆಫ್ ಚಿಲ್ಡ್ರನ್. ಮಕ್ಕಳ ಜೀವನದಲ್ಲಿ ಪೇರೆಂಟ್ಸ್ಗಳು ಕೇವಲ ನಿಮಿತ್ತ ಮಾತ್ರ, ಒಂದು ಮಾಧ್ಯಮ, ಮೀನ್ಸ್ ಅಂತಿದೆಯಲ್ಲ, ಮಾಧ್ಯಮ ಮಾತ್ರ. ಅವರಿಂದ ಜಗತ್ತಿನಲ್ಲಿ ಬರ್ತಾರೆ.
ದೇ ಡೋಂಟ್ ಬಿಲಾಂಗ್ ಟು ಪೇರೆಂಟ್ಸ್. ಹಾಗಾಗಿ ಕಂಪ್ಲೀಟಾಗಿ ಪೇರೆಂಟ್ಸ್ಗೆ ಸೇರಿದವರು ಅಂತ ಅಂದ್ಕೋಬಾರ್ದು, ಅಷ್ಟೊಂದು ಪಾಸಿಟಿವ್ನೆಸ್ ಅನ್ನೋದು ಇರಬಾರ್ದು ಅನ್ನೋದನ್ನು ಪೇರೆಂಟ್ಸ್ಗೆ ಹೇಳ್ತಾ ಇದ್ದಾನೆ. ದೇ ಆರ್ ರ್ಯಾದರ್ ದ ಮೋಸ್ಟ್ ಬ್ಯೂಟಿಫುಲ್ ಕ್ರಿಯೇಷನ್ ಆಫ್ ಲೈಫ್ ಇಟ್ ಸೆಲ್ಫ್. ಸೊ ಹಾಗಾಗಿ ಜಗತ್ತಿನಲ್ಲಿರ್ತಕ್ಕಂಥ ಈ ದೇವರ ಒಂದು ಅದ್ಭುತವಾಗಿರ್ತಕ್ಕಂಥ ಸೃಷ್ಟಿ ಮಕ್ಕಳು ಅಂತ ಹೇಳ್ತಾನೆ. ದ ರೆಸ್ಪಾನ್ಸಿಬಿಲಿಟಿ ಆಫ್ ಪೇರೆಂಟ್ಸ್ ಲೈ ಇನ್ ಗಿವಿಂಗ್ ಅನ್ಕಂಡೀಷನಲ್ ಲವ್ ಟು ಚಿಲ್ಡ್ರನ್ ಆ್ಯಂಡ್ ನಾಟ್ ಚೇಂಜಿಂಗ್ ದರ್ ಥಾಟ್ಸ್. ಸೊ ಪೇರೆಂಟ್ಸ್ ಜವಾಬ್ದಾರಿ ಏನಿಲ್ಲ, ರೆಸ್ಪಾನ್ಸಿಬಿಲಿಟಿ ಅಂತಂದರೆ ಯಾವುದು ಅಂತಂದರೆ ಮುಖ್ಯವಾಗಿ ತಮ್ಮ ಅನ್ಕಂಡೀಷನಲ್ ಲವ್ವನ್ನು ಮಕ್ಕಳಿಗೆ ಕೊಡಬೇಕು. ತಮ್ಮ ಪ್ರೀತಿಯನ್ನು ಸಂಪೂರ್ಣವಾಗಿ ಮಕ್ಕಳಿಗೆ ದಾರಿ ಎಳಿಬೇಕೇ ಹೊರತು ಅದರ ಬದಲಾಗಿ ಅವ್ರ ಥಾಟ್ಸನ್ನು ಬದಲಾವಣೆ ಮಾಡೋದಕ್ಕೆ ಹೋಗಬಾರ್ದು ಅಂತ ಹೇಳ್ತಾನೆ. Since the souls of the children belong to the future, ಮಕ್ಕಳ ಭವಿಷ್ಯ, ಅವರ ಆತ್ಮ, ಅವರ ಕನಸು, ಅವರ ಇಮ್ಯಾಜಿನೇಷನ್, ಅವರ ಐಡಿಯಾಸ್ ಎಲ್ಲ ಭವಿಷ್ಯದ ಕಾಲಕ್ಕೆ ಸಂಬಂಧಪಟ್ಟದ್ದು, ಭವಿಷ್ಯಕ್ಕೆ ಸಂಬಂಧಪಟ್ಟದ್ದಿರೋದ್ರಿಂದ ಪೇರೆಂಟ್ಸ್ ಕೆನಾಟ್ ಕಂಟ್ರೋಲ್ ದೆಮ್. ಪೇರೆಂಟ್ಸ್ಗಳು ಅದನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಕಂಟ್ರೋಲ್ ಮಾಡೋಕ್ಕೆ ಹೋಗ್ತಿದ್ದೀವಿ ಅಂತಂದರೆ ಮಕ್ಕಳ ಜೀವನನ ನಾವು ಹಾಳು ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಅಂತ ಆಗುತ್ತೆ ಅಷ್ಟೇ. ನಮಗೆ ಗೊತ್ತಿಲ್ಲದೆ ಸುಮಾರು ಜನ ಪೇರೆಂಟ್ಸು ಈ ಥರ ಮಾಡ್ತಾ ಇರ್ತಾರೆ. ಮಕ್ಕಳನ್ನು ಕಂಟ್ರೋಲ್ ಮಾಡಿ ತಮಗಿಷ್ಟ ಬಂದಂಗೆ ಇಡಿಸೋದಕ್ಕೆ ಪ್ರಯತ್ನ ಪಟ್ಟಾಗ ಏನಾಗುತ್ತೆ ಅಂತಂದರೆ ಮಕ್ಕಳ ಭವಿಷ್ಯಕ್ಕೆ ಒಂದು ಕಲ್ಲು ಹಾಕಿದಂಗೆ ಆಗುತ್ತೆ. ಲೈಕ್ ಬೋಸ್ ಇನ್ ದ ಹ್ಯಾಂಡ್ಸ್ ಆಫ್ ದ ಆರ್ಚರ್, ಈ ಬಿಲ್ಲುಗಾರ ಆರ್ಚರ್ ಕೈಲಿರ್ತಕ್ಕಂಥ ಬಿಲ್ಲುಗಳ ಥರ, ದೇ ಶುಡ್ ಟೇಕ್ ದ ಪೇನ್ ಹ್ಯಾಪಿಲಿ ಟು ಬೆಂಡ್ ಆ್ಯಂಡ್ ಸೆಂಡ್ ದ ಚಿಲ್ಡ್ರನ್ ಇನ್ ಟು ದ ಫ್ಯೂಚರ್. ಆ ಬಾಗಬೇಕು, ಬಿಲ್ಲುಗಾರ ಏನು ಮಾಡ್ತಾನೆ, ಬಾಣವನ್ನು ಬಾಗಿಸಿದಾಗ ಅದಕ್ಕೆ ಪೇನ್ ಆಗುತ್ತೆ ಅಂತ ಅಂದ್ಕೋಬಾರ್ದು. ಹಾಗೆಯೇ ದೇವರು ಇಲ್ಲಿ ತಂದೆ ತಾಯಿಗಳನ್ನ ಯೂಸ್ ಮಾಡ್ಕೊಳ್ತಾನೆ. ಸೊ ಅದಕ್ಕೆ ಪೇರೆಂಟ್ಸ್ಗಳು ಏನು ಮಾಡಬೇಕಂದ್ರೆ ದೇ ಹ್ಯಾವ್ ಟು ಬಿ ಹ್ಯಾಪಿಲಿ ಬೆಂಡ್ ಆ್ಯಂಡ್ ಸೆಂಡ್ ದ ಚಿಲ್ಡ್ರನ್ ಇನ್ ಟು ದ ಫ್ಯೂಚರ್. ತಾವು ದೇವ್ರ ಕೈಯಲ್ಲಿ ಬೆಂಡ್ ಆಗಿಬಿಟ್ಟು ಮಕ್ಕಳನ್ನು ಭವಿಷ್ಯದಲ್ಲಿ ಕಳಿಸೋದಕ್ಕೆ ಖುಷಿ ಪಡಬೇಕು ಅಂತ ಕವಿ ಹೇಳ್ತಾನೆ. ಗಾಡ್ ಲವ್ಸ್ ದೋಸ್ ರೆಸ್ಪಾನ್ಸಿಬಲ್ ಪೇರೆಂಟ್ಸ್ ಹೂ ಟೇಕ್ ಆಲ್ ದ ಪೇನ್ ಟು ರಿಮೇನ್ ಸ್ಟೇಬಲ್. ಸೊ ದೇವರು ಈ ತಂದೆ ತಾಯಿಗಳನ್ನ ಬಳಸ್ಕೊಳ್ತಾನೆ ಮಕ್ಕಳನ್ನು ತುಂಬ ಮುಂದಕ್ಕೆ ಕಳಿಸೋದಕ್ಕೆ. ಸೊ ಹಾಗಾಗಿ ಪೇರೆಂಟ್ಸ್ಗಳು ಕೂಡ ಅದನ್ನು ರೆಸ್ಪಾನ್ಸಿಬಿಲಿಟಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಅದನ್ನು ಕೂಡ ದೇವರು ತುಂಬ ಪ್ರೀತಿಸ್ತಾನೆ ಅಂತ ಹೇಳ್ತಾನೆ. ದಸ್ ದಿಸ್ ಪೊಯಮ್ ಈಸ್ ನಾಟ್ ಜಸ್ಟ್ ಅಬೌಟ್ ಚಿಲ್ಡ್ರನ್. ಸೊ ಈ ರೀತಿಯಾಗಿ ಈ ಪೊಯಮಲ್ಲಿ ಕೇವಲ ಮಕ್ಕಳ ಬಗ್ಗೆ ಮಾತ್ರ ಹೇಳಿಲ್ಲ, ಆ್ಯಂಡ್ ದರ್ ಇಂಡಿಪೆಂಡೆಂಟ್ ಐಡಿಯಾಸ್ ಅದ್ರ ಬಗ್ಗೆ ಮಾತ್ರ ಹೇಳಿಲ್ಲ. ಇಟ್ ಈಸ್ ಆಲ್ಸೋ ಅಬೌಟ್ ಮಚ್ ಬೆಟರ್ ಆಟಿಟ್ಯೂಡ್ ಆಫ್ ಪೇರೆಂಟ್ಸ್ ಟುವರ್ಡ್ಸ್ ದೇರ್ ಚಿಲ್ಡ್ರನ್. ಮಕ್ಕಳ ಬಗ್ಗೆಗಿಂತ ಮನೋಭಾವನೆಗಳನ್ನ ಬದಲಾಯಿಸಬೇಕು ಅಂತ ಕವಿ ಪೂರ್ತಿ ಪೊಯಮ್ ತುಂಬ ಹೇಳ್ತಾ ಹೋಗ್ತಾನೆ. ಆ್ಯಂಡ್ ಎ ನ್ಯೂ ಪರ್ಸ್ಪೆಕ್ಟಿವ್ ಅಬೌಟ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಪೇರೆಂಟ್ಸ್. ಸೊ ಈ ಪೊಯಮ್ ಪೂರ್ತಿ ಹೇಳ್ತಾ ಕವಿ ಪೇರೆಂಟ್ಸ್ಗೆ ತಮ್ಮ ಜವಾಬ್ದಾರಿಗಳನ್ನ ನೆನಪಿಸೋದಕ್ಕೆ ಪ್ರಯತ್ನ ಮಾಡ್ತಾನೆ. ಸೊ ಇದೇ ಈ ಕ್ವಶನ್ಗೆ ಆನ್ಸರ್. ಓಕೆ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿವರೆಗೆ ಈ ಆನ್ ಚಿಲ್ಡ್ರನ್ ಅನ್ನುವಂಥ ಪೊಯಮ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ಗಳ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ವಿ. ಎಲ್ಲ ಕ್ವಶನ್ ಆ್ಯಂಡ್ ಆನ್ಸರ್ಸ್ಗಳ ಬಗ್ಗೆ ನೋಟ್ಸ್ ತಮಗೆ ಬೇಕಾಗಿತ್ತು ಅಂತಂದರೆ ಈ ವಿಡಿಯೋ ಕೆಳಗೆ ಕೊಟ್ಟಿರ್ತಕ್ಕಂಥ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ಲಿಂಕನ್ನು ಕೊಟ್ಟಿದ್ದೀನಿ. ಆ ಲಿಂಕನ್ನು ಕ್ಲಿಕ್ ಮಾಡೋದ್ರ ಮೂಲಕ PDF ಫಾರ್ಮ್ಯಾಟಲ್ಲಿ ನೀವು ನೋಟ್ಸನ್ನು ಡೌನ್ಲೋಡ್ ಮಾಡಿಕೊಂಡು ಓದೋದಕ್ಕೆ ಬಳಸ್ಕೋಬೋದು ಅಂತ ಹೇಳ್ತಾ, ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಒಂದು ಹೊಸ ಟಾಪಿಕ್ ಜೊತೆಗೆ ಮತ್ತೆ ಸಿಗೋಣ. ಸೊ ಟಿಲ್ ದೆನ್ ಟೇಕ್ ಕೇರ್.